ಇಷ್ಟೊಂದಾ? ಇಷ್ಟೆಲ್ಲ ತಗೊಂಡ್ರೆ ನಾನು ಬರ್ಬಾದಾಗ್ಬಿಡ್ತೀನಿ ಬೈ. ಅರೆ ಟೆನ್ಷನ್ ತಗೋಬೇಡಿ ಸರ್, ನಮ್ KTB ಜ್ಯುವೆಲ್ ಪ್ಯಾಲೇಸ್ ಅಕ್ಷಯ ತೃತೀಯ ಮಸ್ತ್ ಸ್ಪೆಷಲ್ ಆಫರ್ಸ್ ಇದೆ. ಆಫರ್ ಏನು ಅಂತ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸಿದ್ಧಂತು ಶ್ರೀ ಸಂಗಮೇಶ್ವರ ದೇವಸ್ಥಾನ ಹೊಸೂರು ತಾಲೂಕು ಜಿಲ್ಲೆ ರಾಯಚೂರು ನೂತನ ದೇವಸ್ಥಾನ ಉದ್ಘಾಟನೆ ಹಾಗೂ ಶಿಲಾಮೂರ್ತಿಗಳ ಪ್ರತಿಷ್ಠಾಪನೆ ಮಹೋತ್ಸವ. ರಾಯಚೂರು ಇತಿಹಾಸ ಮತ್ತು ಸಂಸ್ಕೃತಿಯ ನಗರ. ಆದರೆ ಈ ನಗರದ ನಿಜವಾದ ಆಸ್ತಿ ನಮ್ಮ ಸ್ಟೂಡೆಂಟ್ಸ್. ಅವರು ಸ್ಟ್ರಾಂಗ್ ಆಗ್ಬೇಕಾದ್ರೆ ಬೇಸಿಕ್ ಸ್ಟ್ರಾಂಗ್ ಇರಬೇಕು. ಅದಕ್ಕೆ ಬೇಕಾಗಿರೋದು ಗುಡ್ ಎಜುಕೇಶನ್. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು. ನಮಸ್ಕಾರ ರಾಯಚೂರು ಜನತೆಗೆ, ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ಇನ್ನೆಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ ಗೋಶಾಲಾ ರಸ್ತೆ ರಾಯಚೂರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಗೋವಿಂದರಾವ್ ಸಮಿತಿ ಶಿಫಾರಸು ಸಾಧ್ಯತೆ ಬಾಧ್ಯತೆ ಕುರಿತು ವಿಚಾರ ಸಂಕಿರಣ. 40 ಜನ ಶಾಸಕರು ಪಕ್ಷಾತೀತವಾಗಿ ಧ್ವನಿ ಎತ್ತಬೇಕಾದ ಅವಶ್ಯಕತೆ. ದದ್ದಲ್ ಬಸನಗೌಡ. ಏಪ್ರಿಲ್ 21ರಿಂದ 26ರವರೆಗೆ ಶ್ರೀ ವಾಸವಿ ಜಯಂತಿ ಭಾವಚಿತ್ರ ಮೆರವಣಿಗೆ, ಬೈಕ್ ರ್ಯಾಲಿ, ದಾಸವಾಣಿ, ನೃತ್ಯ ಕಾರ್ಯಕ್ರಮ. ಪುರುಷೋತ್ತಮ್ ಸಾವಿತ್ರಿ. ಏಪ್ರಿಲ್ 21ರಿಂದ 23ರವರೆಗೆ ಹೊಸೂರು ಗ್ರಾಮದ ಸಂಗಮೇಶ್ವರ ದೇವಸ್ಥಾನದ ಶಿಲಾಮೂರ್ತಿಗಳ ಪ್ರತಿಷ್ಠಾಪನೆ. ಎಂ ವಿರೂಪಾಕ್ಷಿ. ಸಿಯಾತಲಬ್ನಲ್ಲಿ ಸರ್ಕಾರಿ ಭೂಮಿಗೆ ಅನಧಿಕೃತ ಕಾಂಪೌಂಡ್ ಕಟ್ಟಡ ನಿರ್ಮಾಣ. 10 ದಿನಗಳಲ್ಲಿ ಕ್ರಮ ವಹಿಸದಿದ್ದರೆ ಹೋರಾಟ. KE ಕುಮಾರ್. ಏಪ್ರಿಲ್ 20ರಂದು ಹೊಕ್ರಾಣಿ ಗ್ರಾಮದಲ್ಲಿ ಸಾಮೂಹಿಕ ಮದುವೆ ಮತ್ತು ಆಧ್ಯಾತ್ಮಿಕ ಸಾಂಸ್ಕೃತಿಕ ಸಂಗೀತ ಕಾರ್ಯಕ್ರಮ. ನರಸಣ್ಣ. ಮತ್ತು ನಾಪತ್ತೆಯಾಗಿದ್ದ ಮನ್ಸ್ಲಾಪುರ ವ್ಯಕ್ತಿ ಕಲ್ಲೂರು ಬಳಿ ರಸ್ತೆ ಅಪಘಾತದಲ್ಲಿ ಸಾವು. ಹೈದರಾಬಾದ್ ಕರ್ನಾಟಕ ಪ್ರದೇಶವು ಮೊದಲಿನಿಂದಲೂ ಹಿಂದುಳಿದ ಭಾಗವೆಂದು ಕರೆಯಲಾಗುತ್ತಿದ್ದು ಈಗಲೂ ಯಾವುದೇ ಬದಲಾವಣೆ ಕಂಡಿಲ್ಲ. ಈ ಭಾಗದ ಜಿಲ್ಲೆಯ ಅಭಿವೃದ್ಧಿಗೆ ಸರ್ಕಾರವನ್ನು ಪ್ರಶ್ನಿಸುವ ಜವಾಬ್ದಾರಿ ಈ ಭಾಗದ 41 ಕ್ಷೇತ್ರದ ಶಾಸಕರದ್ದಾಗಿದೆ. ಶಾಸಕರಾದ ನಾವೆಲ್ಲರೂ ಧ್ವನಿ ಎತ್ತುವುದು ಬಹಳ ಮುಖ್ಯವಾಗಿದೆ ಎಂದು ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಹೇಳಿದರು. ಅವರಿಂದು ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಸಭಾಂಗಣದಲ್ಲಿ ಹೈದರಾಬಾದ್ ಕರ್ನಾಟಕ ಜನಾಂದೋಲನ ಕೇಂದ್ರದಿಂದ ಹಮ್ಮಿಕೊಂಡಿದ್ದ ಪ್ರಾದೇಶಿಕ ಅಸಮತೋಲನೆ ಗೋವಿಂದರಾವ್ ಸಮಿತಿ ವರದಿಯ ಸಾಧ್ಯತೆ ಬಾಧ್ಯತೆಗಳ ಕುರಿತು ವಿಚಾರ ಸಂಕಿರಣವನ್ನು ಉದ್ದೇಶಿಸಿ ಮಾತನಾಡಿದರು. ಹೈದರಾಬಾದ್ ಕರ್ನಾಟಕ ಭಾಗದ ಜಿಲ್ಲೆಗಳ ಅಭಿವೃದ್ಧಿಗೆ ಈ ಭಾಗದ 41 ಕ್ಷೇತ್ರಗಳ ಶಾಸಕರು ಒಟ್ಟುಗೂಡುವುದು ಅತ್ಯಂತ ಅವಶ್ಯಕವಾಗಿದ್ದು ಪ್ರತಿಯೊಬ್ಬ ಶಾಸಕರು ಕೂಡ ಪಕ್ಷಾತೀತವಾಗಿ ತಮ್ಮ ತಮ್ಮ ಪಕ್ಷದ ನಾಯಕರಿಗೆ ಈ ಭಾಗದ ಹಿಂದುಳಿವಿಕೆ ಕುರಿತು ಮಾಹಿತಿಯನ್ನು ಮುಟ್ಟಿಸಬೇಕಾಗಿದೆ. 371J ವಿಶೇಷ ಕಾನೂನಿನನ್ವಯ ವಿಶೇಷ ಮೀಸಲಾತಿ ಪಡೆದರೂ ಅಭಿವೃದ್ಧಿ ಮಾತ್ರ ಶೂನ್ಯವಾಗಿದೆ. ಅದಕ್ಕಾಗಿ ಚಿಂತನೆ ಮಾಡುವ ಅಗತ್ಯ ಇದೆ ಎಂದರು. ಪ್ರಾದೇಶಿಕ ಸಮತೋಲನೆ ನಿವಾರಣೆಗಾಗಿ 20-22 ವರ್ಷಗಳ ಹಿಂದೆ ನಂಜುಂಡಪ್ಪ ವರದಿಯನ್ನು ನೀಡಲಾಗಿತ್ತು. ಆದರೆ ಈವರೆಗೂ ಅದೇ ವರದಿ ಅನುಸಾರ ಕಾರ್ಯಗಳಾಗುತ್ತಿವೆ. ಇದೀಗ ರಾಜ್ಯ ಸರ್ಕಾರ ಇದಕ್ಕಾಗಿ ಗೋವಿಂದರಾವ್ ಸಮಿತಿಯನ್ನು ರಚಿಸಿದ್ದು ಈ ಭಾಗದ ಸಮಸ್ಯೆಗಳ ಕುರಿತು ಹಾಗೂ ಸಮಸ್ಯೆಗಳ ಪರಿಹಾರಕ್ಕೆ ಮತ್ತು ಭಾಗದ ಅಭಿವೃದ್ಧಿಗೆ ಬೇಕಾಗಿರುವ ಸಿದ್ಧತೆಗಳ ಕುರಿತು ಚಿಂತನೆ ಮಾಡಲು ವಿಚಾರ ಸಂಕಿರಣವನ್ನು ಏರ್ಪಡಿಸಿರುವುದು ಅತ್ಯಂತ ಮಹತ್ವದ ಕಾರ್ಯವಾಗಿದೆ ಎಂದರು. ಪ್ರಸ್ತುತ ರಾಜಕೀಯವು ಉದ್ಯಮಿಗಳ ಕೈಗೆ ಸಿಲುಕಿದ್ದು ವಿಧಾನಸಭೆಯಲ್ಲಿ ಸತ್ಯದ ಮತ್ತು ವಾಸ್ತವಿಕ ಸ್ಥಿತಿಗಳ ಬಗ್ಗೆ ಮಾತನಾಡಲು ಕೂಡ ಹಲವು ಶಾಸಕರಿಗೆ ಅವಕಾಶಗಳನ್ನು ನೀಡುತ್ತಿಲ್ಲ. ಕೇಂದ್ರದಿಂದ ಮಹತ್ವಾಕಾಂಕ್ಷೆ ಜಿಲ್ಲೆ ಎಂದು ಘೋಷಣೆಯಾಗಿದೆ ಹೊರತು ಅದರಿಂದ ಯಾವುದೇ ಬದಲಾವಣೆಗಳಾಗುತ್ತಿಲ್ಲ ಎಂದರು. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ ಪ್ರತಿ ವರ್ಷ 5,000 ಕೋಟಿ ನೀಡಲಾಗುತ್ತಿದೆ. ಅದರ ಜೊತೆಗೆ ರಾಜ್ಯ ಸರ್ಕಾರವು ಪ್ರತ್ಯೇಕವಾದ ಅಭಿವೃದ್ಧಿ ಅನುದಾನ ನೀಡಬೇಕಾಗಿದೆ. ಈ ಬಗ್ಗೆ ರಾಜ್ಯ ಸರ್ಕಾರದೊಂದಿಗೆ ಚರ್ಚಿಸಲಾಗುತ್ತದೆ ಎಂದರು. ಧನ್ಯವಾದಗಳು, ಎಲ್ಲರಿಗೆ ಧನ್ಯವಾದಗಳು. ಈಗ ಉದ್ಘಾಟಕರ ನಮ್ಮೆಲ್ಲರನ್ನು ಉದ್ದೇಶಿಸಿ ಉದ್ಘಾಟನಾ ಮಾಡಬೇಕಂತ ವಿನಂತಿಸಿಕೊಳ್ತೇನೆ. ಹೋರಾಟಗಳ ಸಮಾವೇಶ ದುಂಡು ಮೇಜಿನ ಸಭೆಯನ್ನ ಕಲ್ಯಾಣ ಕರ್ನಾಟಕ ವಿಕಾಸ ವೇದಿಕೆ ಸಂಸ್ಥಾನ ಸಮಾರಂಭವನ್ನ ಮೇ 24/5/2026
ಇಡೀ ಕಲ್ಯಾಣ ಕರ್ನಾಟಕ ಭಾಗದ 41 ಕ್ಷೇತ್ರದ ಶಾಸಕರುಗಳನ್ನ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರುಗಳನ್ನ ಮತ್ತು ಎಲ್ಲರನ್ನ ಕೂಡ ಒಟ್ಟಾಗಿ ನಮ್ಮ ರಾಯಚೂರಿನಲ್ಲಿ ಒಂದು ದುಂಡು ಮೇಜಿನ ಸಭೆಯನ್ನ ಕರೆದಿರುವಂಥದ್ದು ನಮ್ಮ ರಾಘವೇಂದ್ರ ಕುಷ್ಟಗಿ ಸಾಹೇಬರು ಮುಂಚೆ ನಮಗೆ ಹೇಳುವಂಥ ಸಂದರ್ಭದಲ್ಲಿ ಇದು ಬಹಳ ಉತ್ತಮವಾದಂಥ ಬೆಳವಣಿಗೆ. ಯಾಕಂದ್ರೆ ಅವಶ್ಯಕತೆ ಇದೆ. ಇದು ನಾವು ಮಾಡದೆ ಹೋದ್ರೆ ನಾವು ಏನು ಹಿಂದುಳಿದ ಅಂತೇಳಿ ನಾವು ಇನ್ನ ಇಷ್ಟು ವರ್ಷಗಳನ್ನು ನಾವು ಹಿಂದುಳಿದು ಇನ್ನ ಬಹಳಷ್ಟು ಹಿಂದೆನೆ ಹೋಗುವಂತ ಸಂದರ್ಭ ನಮಗೆ ಮುಂದೆ ಬರಬಹುದನ್ನ ಚಿಂತನೆಯಿಂದ ಈ ಸಭೆಯನ್ನು ಕರೆದಿದ್ದಾರೆ. ಹಾಗಾಗಿ ಆ ಸಭೆಯಲ್ಲಿ ನಾವೆಲ್ಲರೂ ಕೂಡ ಶಾಸಕರು ಚಾಚು ತಪ್ಪದೆ ಭಾಗವಹಿಸಿ ಚಿಂತನೆಯ ಮಾತಾಡುವಂಥದ್ದು ಅವಶ್ಯಕತೆ ಇದೆ. ನಾವು ಒಟ್ಟಾಗಿ ಸೇರಿ 41 ಕ್ಷೇತ್ರದ ಪಕ್ಷಾತೀತ ಶಾಸಕರುಗಳು, ಸಂಸದರು, ವಿಧಾನ ಪರಿಷತ್ತಿನ ಸದಸ್ಯರು ಒಟ್ಟಾಗಿ ನಮ್ಮ ಕೂಗನ್ನ ಈ ರಾಜ್ಯ ಮಟ್ಟಕ್ಕೆ ಮತ್ತು ನಾಯಕರುಗಳನ್ನ ನಾವು ಮುಗಿಸದೆ ಹೋದ್ರೆ ಬಹಳಷ್ಟು ನಾವು ಹಿಂದುಳಿದು ಹೋಗೋದಕ್ಕೆ ಸಂಶಯ ಇಲ್ಲ. ಯಾಕಂದ್ರೆ ಈಗಾಗಲೇ ಬಹಳಷ್ಟು ನಾವು ಹಿಂದೆ ಹೋಗಿಬಿಟ್ಟಿದ್ವಿ. ಅವ್ರನ್ನ ರೀಚ್ ಆಗೋದಕ್ಕೆ ನಾವು ಯಾವುದೇ ಕಾರಣಕ್ಕೆ ಆಗ್ತಾ ಇಲ್ಲ. ಇಷ್ಟೊಂದು ನಮಗೆ ಹೋರಾಟಗಾರರು ಬಹಳಷ್ಟು ಎಚ್ಚರಿಕೆಗಳನ್ನ ಕೊಡ್ತಾ ಇದ್ರು ಮತ್ತು ಎಲ್ಲವನ್ನ ಸಂಘಟಿಸುವ ಮುಖಾಂತರ ನಾವು ಆರ್ಟಿಕಲ್ 371J ಪಡೆದ ಮೇಲೆ ಕೂಡ ನಾವು ಅಟ್ಲೀಸ್ಟ್ ಈಗ ಮುಂದೆ ಬರುವಂಥದ್ದು ಆಗ್ಬೇಕು. ಆದ್ರೆ ಕೂಡ ಅದು ಆಗ್ತಾ ಇಲ್ಲ. ಹಾಗಾಗಿ ನಾವು ಚಿಂತನೆ ಮಾಡುವಂಥದ್ದು ಅವಶ್ಯಕತೆ ಇದೆ ಅಂತ ಕೂಡ ನನ್ನ ಭಾವನೆ. ಇವತ್ತು ಏನು ಆರ್ಟಿಕಲ್ 371J ಬಂದ ಮೇಲೆ ಬಹಳಷ್ಟು ಬದಲಾವಣೆಗಳನ್ನ ಆಗ್ತಾವಂತೇಳಿ ಬಹಳಷ್ಟು ನಿರೀಕ್ಷೆಯಿಂದ ಹೋರಾಟಗಾರರು ನಿರಂತರವಾಗಿ ಹೋರಾಟಗಾರರು ಮಾಡಿ ಅದನ್ನು ಪಡೆಯುವಂತದಕ್ಕೆ ಬಹಳಷ್ಟು ಶ್ರಮವನ್ನಿದೆ. ವೈದ್ಯನಾಥ್ ಪಾಟೀಲ್ ಹಿಡಿದು ರಾಘವೇಂದ್ರ ಕುಷ್ಟಗಿ ಸಾಹೇಬರಿಂದ ಹಿಡಿದು ಮತ್ತು ನಮ್ಮ ಡಾಕ್ಟರ್ ಹರ್ಷದ್ ರಿಜ್ಜು ಇವರಿಂದ ಹಿಡಿದು ಎಲ್ಲರೂ ಬಹಳಷ್ಟು ಜನ ತ್ರಿವಿಕ್ರಮ್ ಜೋಶಿ ಇರ್ಬೋದು, ಇಲ್ಲಿರುವಂತಹ ಹೋರಾಟಗಾರರು, ಮುಂಭಾಗದಲ್ಲಿ ಹೋರಾಟಗಾರರು ಎಲ್ಲರೂ ಸೇರಿದ ಮೇಲೆ ನಮ್ಮ ನಾಯಕರುಗಳಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಾಗಿರ್ಬೋದು, ಧರ್ಮ ಸಿಂಗ್ ಆಗಿರ್ಬೋದು, ಅವರೆಲ್ಲರೂ ಕೂಡ ಆಸಕ್ತಿಯನ್ನು ವಹಿಸಿ ಇವತ್ತು ಜಾರಿ ಆದ ನಂತರ ಇದು ನಮಗೆ ಸಾರ್ಥಕತೆಯನ್ನು ಆಗುವಂತದಕ್ಕೆ ಚಿಂತನೆಯನ್ನು ಅವಶ್ಯಕತೆ ಇದೆ. ಇದಕ್ಕೂ ಮೊದಲು ರಾಘವೇಂದ್ರ ಕುಷ್ಟಗಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಹೈದರಾಬಾದ್ ಕರ್ನಾಟಕ ಭಾಗವನ್ನು ಕಲ್ಯಾಣ ಕರ್ನಾಟಕ ಭಾಗವೆಂದು ಮರುನಾಮಕರಣ ಮಾಡಲಾಗಿದೆ ಹೊರತು ಕಲ್ಯಾಣ ಕೆಲಸಗಳು ಯಾವುವು ಕೂಡ ಆಗುತ್ತಿಲ್ಲ. ಕಲ್ಯಾಣದ ಪರಿಕಲ್ಪನೆ ಹೋಗಿ ಕಾರ್ಪೊರೇಟ್ ಬಂಡವಾಳಶಾಹಿಗಳ ಇಚ್ಛೆಯಂತೆ ನಡೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು. ಹೈದರಾಬಾದ್ ಕರ್ನಾಟಕ ಭಾಗದ ಜಿಲ್ಲೆಗಳ ಅಭಿವೃದ್ಧಿ ಕುರಿತಂತೆ ಈ ಭಾಗದ 41 ಶಾಸಕರ ಮೌನ ಬರೀ ಮೌನವಲ್ಲ, ಅದು ತಣ್ಣನೆಯ ಹಾಗೂ ಕ್ರೂರ ಮೌನವಾಗಿದೆ ಎಂದು ಹೇಳಿದರು. ಕರ್ನಾಟಕ ಏಕೀಕರಣ ಸಂದರ್ಭದಲ್ಲಿ ಮೈಸೂರಿನ ರಾಜಕಾರಣಿಗಳು ಹೈದರಾಬಾದ್ ಕರ್ನಾಟಕ ಭಾಗವನ್ನು ದರಿದ್ರ ಭಾಗವಾಗಿದೆ, ಇವುಗಳನ್ನು ಸೇರಿಸಿಕೊಳ್ಳುವುದು ಬೇಡ ಎಂದು ವಿರೋಧಿಸಿದ್ದವು. ಅದೇ ವೇಳೆ ಇಂದಿರಾ ಗಾಂಧಿಯವರು ದೇಶದ 50 ಜಿಲ್ಲೆಗಳನ್ನು ಅತ್ಯಂತ ಹಿಂದುಳಿದ ಜಿಲ್ಲೆಗಳೆಂದು ಘೋಷಿಸಿದ್ದರು. ಅದರಲ್ಲಿ ರಾಯಚೂರು ಕೂಡ ಒಂದಾಗಿತ್ತು. ನಂತರ ಪ್ರೊಫೆಸರ್ ಲಲಿತ್ ಸೇನ್ ತಂಡ ಈ ಭಾಗವನ್ನು ಗ್ರೋತ್ ಸೆಂಟರ್ ಎಂದು ವರದಿ ನೀಡಿ ಇಲ್ಲಿ ಅಗ್ರೋಬೇಸ್ ಕೈಗಾರಿಕೆಗಳನ್ನು ಸ್ಥಾಪಿಸಬಹುದೆಂದು ವರದಿ ನೀಡಿತ್ತು. ಅಂದಿನಿಂದಲೂ ಜಿಲ್ಲೆಯನ್ನು ಕಡೆಗಣಿಸುತ್ತಾ ಬರಲಾಗುತ್ತಿದೆ ಎಂದರು. ಈ ಭಾಗದ ಹಿಂದುಳಿತದ ಬಗ್ಗೆ ಚಿಂತನೆಯನ್ನು ಮಾಡಲು ಮತ್ತು 371J ಹೋರಾಟಗಾರರ ಸಮಾವೇಶ ಹಾಗೂ ದುಂಡು ಮೇಜಿನ ಸಭೆ ಹಾಗೂ ಕಲ್ಯಾಣ ಕರ್ನಾಟಕ ವಿಕಾಸ ವೇದಿಕೆ ಸ್ಥಾಪನೆಯನ್ನು ಮೇ 24ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಬಹಳ ಹಿಂದುಳಿದ ರಾಜ್ಯ ಅಂತಕ್ಕಂಥದ್ದು ಜನಗಣಿತ ಇದು ಸಾಬೀತಾಗಿದೆ. ಈಗಾಗಲೇ ಮೊಟ್ಟ ಮೊದಲು ರಾಜ್ಯಗಳ ಪುನರ್ವಿಂಗಡಣೆಯ ಸಂದರ್ಭದಲ್ಲಿ ಫಜುಲ್ ಕಮಿಟಿ ರಿಪೋರ್ಟ್ ಬಂದಾಗ ಮೈಸೂರು ರಾಜ್ಯದೊಳಗೆ ಈ ಮಂದಿನ ಸೇರಿಸ್ಕೊಂಬೋದು ಬೇಡ, ಉತ್ತರ ಕರ್ನಾಟಕದವರು ಬೇಡ, ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದವರು ಬೇಡ, ಪರಮ ದರಿದ್ರ ಭಾಗ ಇದು, ಅವ್ರು ಸೇರಿಸಿಕೊಂಡು ನಮ್ಮ ಸಂಪತ್ತೆಲ್ಲ ಅವರ ಅಭಿವೃದ್ಧಿ ಇಡಬೇಕಾಗ್ತದೆ ಅಂತೇಳಿ ಆ ಭಾಗದ ರಾಜಕಾರಣಿಗಳು ನಮ್ಮನ್ನು ಕರ್ನಾಟಕದ ಏಕೀಕರಣದೊಳಗನೆ ವಿರೋಧ ಮಾಡಿದ್ದನ್ನು ನಾವು ನೆನಪು ಮಾಡ್ಕೋಬೇಕಾಗುತ್ತೆ. ಅಲ್ಲೇ ಇದ್ರ ಪರಿಸ್ಥಿತಿನ ನಾವು ಅರ್ಥ ಮಾಡ್ತೀವಿ. ಅದಾದಮೇಲೆ ಶ್ರೀಮತಿ ಇಂದಿರಾ ಗಾಂಧಿಯವರು ಮೊಟ್ಟ ಮೊದಲು ಪ್ರಧಾನಮಂತ್ರಿ ಆದಾಗ ಇಡೀ ದೇಶದೊಳಗೆ 50 ಜಿಲ್ಲೆಗಳನ್ನು ಗುರುತಿಸಿದ್ರು ಅತ್ಯಂತ ಹಿಂದುಳಿದದ್ದು, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದ ದೇಶದ ಅತಿ ಹಿಂದುಳಿದ ಜಿಲ್ಲೆಗಳಂತ ಗುರುತಿಸಿದಾಗ ಆ 50ರೊಳಗೆ ರಾಯಚೂರು ಜಿಲ್ಲೆ ಕೂಡ ಒಂದಿತ್ತು. ಈ ರಾಯಚೂರು ಜಿಲ್ಲೆಯ ಪರಿಸ್ಥಿತಿ ಹಾಗೆ, ಈ ರಾಯಚೂರು ಜಿಲ್ಲೆಯನ್ನು ಉದ್ಧಾರ ಮಾಡೋದು ಹಾಗೆ, ಇದನ್ನು ಪ್ರಗತಿ ಮಾಡೋದು ಹಾಗೆ ಅಂಥೇಳಿ ಎಲ್ಲ ಜಿಲ್ಲೆಗಳು ಒಂದೊಂದು ಸಮಿತಿನ ಕೊಟ್ಟು ಕಳಿಸಿದ್ರು. ಹಾಗೆಯೇ ರಾಯಚೂರು ಜಿಲ್ಲೆಗೂ ಕೂಡ ಪ್ರೊಫೆಸರ್
ಲಲಿತ್ ಸೇನ್ ಅನ್ನೋರು ಟೀಮ್ ಬಂದು ಇಲ್ಲಿ ಅಧ್ಯಯನ ಮಾಡಿ ಗ್ರೋತ್ ಸೆಂಟರ್ ಇನ್ ರಾಯಚೂರು ಡಿಸ್ಟ್ರಿಕ್ಟ್ ಅಂತೇಳಿ ಸುಮಾರು 300 ಪುಟದ ಒಂದು ವರದಿಯನ್ನು ಕೊಟ್ಟರು. ಆ ವರದಿ ಒಳಗೆ ಇದರ ಇತಿಹಾಸ ಒಳಗೊಂಡಂತೆ ಇಲ್ಲಿಯ ಪರಿಸ್ಥಿತಿಯ ಆರೋಗ್ಯ, ಶಿಕ್ಷಣ ಇತ್ಯಾದಿ ಇಲ್ಲಿ ಏನು ಮಾಡಬಹುದು ಅನ್ನೋದು. ಅಲ್ಲಿ ಹೇಳಿದ್ದೇನೆಂದರೆ ಕೇವಲ ಅಗ್ರೋ ಬೇಸ್ಡ್ ಇಂಡಸ್ಟ್ರಿಗಳನ್ನು ಮಾತ್ರ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಮಾಡಬೇಕು, ಬೇರೆ ಏನು ಮಾಡಬಾರ್ದು ಅಂಥೇಳಿ ಅದರೊಳಗೆ ಆ ವರದಿ ಒಳಗಿದೆ. ಅಗ್ರೋ ಬೇಸ್ಡ್ ಇಂಡಸ್ಟ್ರಿನ ಮಾಡಿದ್ರು. ಇದೇ ವೇಳೆ ವಿಷಯ ತಜ್ಞರಾಗಿ ಜಿಲ್ಲಾ ವಾಣಿಜ್ಯೋದ್ಯಮ ಸಂಘದ ಮಾಜಿ ಅಧ್ಯಕ್ಷ ತ್ರಿವಿಕ್ರಮ್ ಜೋಶಿ ಮಾತನಾಡಿ, ನಂಜುಂಡಪ್ಪ ವರದಿಯ ಪ್ರಕಾರ 8 ವರ್ಷದವರೆಗೆ ಆಗಿನ ರಾಜ್ಯ ಬಜೆಟ್ ಗಾತ್ರ 31,000 ಕೋಟಿ ಇತ್ತು. ಅದರಲ್ಲಿ 15,000 ಕೋಟಿ ಅನುದಾನವನ್ನು ರಾಜ್ಯದ 114 ಹಿಂದುಳಿದ ಪ್ರದೇಶಗಳಿಗೆ ನೀಡಬೇಕು ಎಂದಿತ್ತು. ಅದರಲ್ಲಿ 39 ಅತ್ಯಂತ ಹಿಂದುಳಿದ, 40 ಅತಿ ಹಿಂದುಳಿದ ಮತ್ತು ಬಾಕಿ ಇರುವ ತಾಲೂಕುಗಳು ಹಿಂದುಳಿದ ತಾಲೂಕುಗಳೆಂದು ತಿಳಿಸಲಾಗಿತ್ತು. ಜೊತೆಗೆ ಕೃಷಿ ವಲಯದ 9 ಸೂಚ್ಯಂಕಗಳು, ಕೈಗಾರಿಕೆಗಳು 5, ಆರ್ಥಿಕ ಮೌಲ್ಯಸೌಕರ್ಯದ 9, ಸಾಮಾಜಿಕ 2 ಹಾಗೂ 35 ಜನಸಂಖ್ಯೆ ಸೂಚ್ಯಂಕಗಳನ್ನು ನೀಡಿದ್ದರು. ಆದರೆ ಅವು ಅನುಷ್ಠಾನಗೊಳಿಸಲಾಗಲಿಲ್ಲ ಎಂದರು. 100 ರೂಪಾಯಿಯಲ್ಲಿ 40% ಗುಲ್ಬರ್ಗ ಅಂದ್ರೆ ಕಲಬುರಗಿ ವಿಭಾಗ, ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ 40% ಕೊಡಬೇಕು. ಬೆಳಗಾವಿಗೆ 20% 20% ಅಂದ್ರೆ 2 ಸೇರಿ 65. ಇನ್ನುಳಿದ 40ರಲ್ಲಿ ಹಳೆ ಮೈಸೂರು ಭಾಗಕ್ಕೆ 25%, ಈ ಕಡೆ ನಮ್ಮ ಬೆಂಗಳೂರು ಕೆಳಗಿನ ವಿಭಾಗಕ್ಕೆ 15%. ಈ ರೀತಿ ಬೈಫರ್ಕೇಶನ್ ಅನ್ನ ಬಹಳ ವ್ಯವಸ್ಥಿತವಾಗಿ ಅವರು ವಿವಿಧ ಇಲಾಖೆಗಳಲ್ಲಿ ಯಾವ ರೀತಿ ಆಗಬೇಕು ಅಂತ, ಅದರಲ್ಲಿ ಇರೋದು 27 ಜಿಲ್ಲೆಗಳು ಭಾಗವಹಿಸಿದ್ದು ಮತ್ತು ಕೆಲವು ಜಿಲ್ಲೆಗಳಲ್ಲಿ 22 ವಿಭಾಗ ಅಂದ್ರೆ ಇಲಾಖೆಗಳು, ಕೆಲವು ಕಡೆ 27 ವಿಭಾಗಗಳು ಇಲಾಖೆಗಳು ಬರ್ತಿದ್ವು, ಕೆಲವು ಕಡೆ ಅರಣ್ಯ ಇರಲಿಲ್ಲ. ಹೀಗೆ ವಿವಿಧ ರೀತಿಯ ಒಂದು ವ್ಯವಸ್ಥೆಗಳು ಯಾವ ರೀತಿ ಬದಲಾವಣೆಯಾಗಬೇಕು ಅನ್ನೋ ಒಂದು ವಿಚಾರವನ್ನು ಕೊಟ್ಟಿದ್ದರು. ಮತ್ತು ಅವರು ಉಪಯೋಗ ಮಾಡಿದಂತಹ ಸೂಚ್ಯಂಕಗಳಲ್ಲಿ 35 ಸೂಚ್ಯಂಕಗಳ ಒಂದು ಸ್ಟಡಿಯನ್ನು ಅವರು ಮಾಡಿದ್ದಿತ್ತು. ಅದರಲ್ಲಿ ಅಗ್ರಿಕಲ್ಚರ್ ಸಂಬಂಧಪಟ್ಟಂತೆ ಅಗ್ರಿಕಲ್ಚರ್ ಅಂಡ್ ಅಗ್ರಿಕಲ್ಚರ್ ಅಲೈಡ್ ಆಕ್ಟಿವಿಟಿಗೆ 9 ಸೂಚ್ಯಂಕ ಕೊಟ್ಟಿದ್ರು. 9 ಬೇರೆ ಬೇರೆ ಯಾರ್ಸ್ಟಿಕ್ ಚೆಕ್ ಮಾಡೋದು. ಇಂಡಸ್ಟ್ರಿ ಹಾಗೂ ಫೈನಾನ್ಸ್ ಇದಕ್ಕೆ 5 ಪಾಯಿಂಟ್ಗಳ ಒಂದು ಸೂಚ್ಯಂಕವನ್ನು ಕೊಟ್ಟಿದ್ರು. ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ ಇದಕ್ಕೆ ಅಗೇನ್ 9 ಸೂಚ್ಯಂಕಗಳು. ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಇದಕ್ಕೆ 7 ಸೂಚ್ಯಂಕಗಳು. ಪಾಪ್ಯುಲೇಷನ್ ಅಂಡ್ ಕ್ಯಾರೆಕ್ಟರಿಸ್ಟಿಕ್ ಪಾಪ್ಯುಲೇಷನ್ ಸಂಬಂಧಪಟ್ಟಂತೆ 5, ಈ ರೀತಿ ಒಟ್ಟು 35 ಸೂಚ್ಯಂಕಗಳ ವಿಸ್ತೃತವಾದಂತಹ ವರದಿಯನ್ನ ಸುಮಾರು 98ರಲ್ಲಿ ಪ್ರಾರಂಭ ಆಗಿತ್ತು. 2001-2ವರೆಗೆ ಅಂದ್ರೆ ಸುಮಾರು 3 4 ವರ್ಷ ಅತ್ಯಂತ ಗಂಭೀರವಾಗಿ ಮತ್ತು ಬಹಳ ವಿಸ್ತೃತವಾಗಿ ಆ ವರದಿಯ ಸಲ್ಲಿಕೆ ಆಯಿತು. ಆದರೆ ದುರ್ದೈವ, ಎಕ್ಸೆಪ್ಟ್ ಏನೋ ಆಯಿತು ವಿಧಾನಸೌಧದಲ್ಲಿ, 2 ಹೌಸಲ್ಲಿ ಅಪ್ರೂವ್ ಆಯಿತು, ಆದರೆ ಇಂಪ್ಲಿಮೆಂಟೇಷನ್ ಅದೇ ವರ್ಷ ಆಗಲಿಲ್ಲ. 2004ಕ್ಕೂ ಆಗಲಿಲ್ಲ. 4ರಲ್ಲಿ ಹೊಸ ಸರ್ಕಾರ ಬಂತು, ಅದು ಒಂದೇ ಪಾರ್ಟಿ ಸರ್ಕಾರ ಇರಲಿಲ್ಲ. ಧರ್ಮಸಿಂಗ್ ಅವರ ನೇತೃತ್ವದಲ್ಲಿ ಅವಾಗ ಬಂದಂಥ ಸರ್ಕಾರ, ಅದು ಆಗ ಇಂಪ್ಲಿಮೆಂಟೇಷನ್ ಆಗಲಿಲ್ಲ. ಒಂದು ಭಾಗ ಮುಗಿತು. 6-7ರಲ್ಲಿ ಮತ್ತೆ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವರು ಬಂದಾಗ ಅದನ್ನು ವಾಪಸ್ ತಗೊಂಡು ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತ ಪ್ರಾರಂಭ ಮಾಡಿದ್ರು. ಆಗಲಿಂದ ಪ್ರಾರಂಭ ಆಗಿದ್ದು 8 ವರ್ಷದ ಅವಧಿಗೆ ಹೆಚ್ಚು ಕಡಿಮೆ ಅದರ ಇಂಪ್ಲಿಮೆಂಟೇಷನ್ ನಡೀತು. ಅದಕ್ಕೆ ಬೇಕಾಗಿ ನಾನು ಅಬ್ಸರ್ವ್ ಮಾಡಿದ್ದು, ನಾನು 12-13ರಲ್ಲಿ ಅಧ್ಯಕ್ಷನಾಗಿದ್ದಾಗ ಡಾಕ್ಟರ್ ರಜಾಕ್ ಉಸ್ತಾದ್ ಮಾತನಾಡಿ, ನಂಜುಂಡಪ್ಪ ವರದಿ ಪ್ರಕಾರ ರಾಜ್ಯದ 175 ತಾಲೂಕುಗಳ ಪೈಕಿ 114 ತಾಲೂಕುಗಳು ಅತಿ ಹಿಂದುಳಿದಿದ್ದವು. ಅದರಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶವು 90% ಹಿಂದುಳಿದ ಪ್ರದೇಶವಾಗಿತ್ತು. ಆದರೆ ಇದೀಗ ಯಾವುದೇ ಅಭಿವೃದ್ಧಿ ಕಾಣದೆ 100% ಹಿಂದುಳಿದಿದೆ ಎಂದರು. ಅನುದಾನವನ್ನ ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಗೆ 1991ರಿಂದ 2013ರವರೆಗೂ ಕೊಡ್ತಾ ಬಂದಿದ್ದಾರೆ. ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ 30 ಲಕ್ಷ 50 ಲಕ್ಷ ದುಡ್ಡು ಕೊಡ್ತಿದ್ರು, 1 ಕೋಟಿ. ಅದು ಒಂದು ಹಂತಕ್ಕೆ ಮುಗಿತು. ನಂಜುಂಡಪ್ಪನವರ ನೇತೃತ್ವದಲ್ಲಿ ಒಂದು ಉನ್ನತಾಧಿಕಾರ ಸಮಿತಿಯನ್ನ SL ಕೃಷ್ಣ ಅವರು 2000 ಇಸ್ವಿಯಲ್ಲಿ ರಚನೆ ಮಾಡಿದ್ರು. ಅವರು 2002ರಲ್ಲಿ ವರದಿ ಕೊಟ್ಟು ಅಲ್ಲಿವರೆಗೆ ರಾಜ್ಯದಲ್ಲಿ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ಪ್ರದೇಶ ಅಂದ್ರೆ ಕಲ್ಯಾಣ ಕರ್ನಾಟಕ ಅಷ್ಟೇ ಇರ್ತಿತ್ತು. ಆ ವರದಿ ಬಂದ ಮೇಲೆ
ಈ ರಾಜ್ಯದ 175 ತಾಲೂಕುಗಳಲ್ಲಿ 114 ತಾಲೂಕುಗಳು ಹಿಂದುಳಿದ ತಾಲೂಕುಗಳು ಅಂತ ಒಂದು ಹೇಳಿ, ಅತ್ಯಂತ ಹಿಂದುಳಿದ, ಅತಿ ಹಿಂದುಳಿದ, ಹಿಂದುಳಿದ ತಾಲೂಕುಗಳು ಅಂತೇಳಿ 3 ರೀತಿಯ ವರ್ಗೀಕರಣ ಮಾಡಿದ್ರು. ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂಥ ಅವತ್ತು 31 ತಾಲೂಕುಗಳಿತ್ತು. 31ರಲ್ಲಿ 28 ತಾಲೂಕುಗಳು ಹಿಂದುಳಿದ ತಾಲೂಕುಗಳು, 3 ತಾಲೂಕುಗಳು ಅಭಿವೃದ್ಧಿ ಹೊಂದಿದ ತಾಲೂಕುಗಳು ಅಂತ 2002ರಲ್ಲಿ. ಅಂದ್ರೆ ಈ ಪ್ರದೇಶ ಕಲ್ಯಾಣ ಕರ್ನಾಟಕದಲ್ಲಿ 90% ಪ್ರದೇಶ ಹಿಂದುಳಿದ ಪ್ರದೇಶ, 10% ಅಭಿವೃದ್ಧಿ ಹೊಂದಿದ ಪ್ರದೇಶ ಅಂತ ವರದಿಗಳಿವೆ. ಇವತ್ತೇನಾಗಿದೆ, 100% ಗೋವಿಂದರಾವ್ ಸಮಿತಿ ಹೇಳಿರ್ತಕ್ಕಂಥದ್ದು 100% ಕಲ್ಯಾಣ ಕರ್ನಾಟಕ ಬ್ಯಾಕ್ವರ್ಡ್ ಅಂತ ಹೇಳಿ. ಇಡೀ ರಾಜ್ಯದಲ್ಲಿ 4 ವಿಭಾಗಗಳಲ್ಲಿ ಕೂಡ ಬ್ಯಾಕ್ವರ್ಡ್ನೆಸ್ ಇದೆ, ಹಿಂದುಳಿದ ಪ್ರದೇಶ. ಅಲ್ಲಿಯ ಪ್ರಮಾಣ ಕೆಲವೊಂದು ಕಡೆ 60% ಇದೆ, ಕೆಲವೊಂದು ಕಡೆ 40% ಇದೆ, ಕೆಲವೊಂದು ಕಡೆ 20% ಇದೆ. ಬಟ್ ನಮ್ಮ ಭಾಗ ಮಾತ್ರ 100% ಬ್ಯಾಕ್ವರ್ಡ್ ಆಗಿದೆ. ಯಾಕೆ ಈ ರೀತಿ ಆಗಿದೆ ಅಂತ ನೋಡಿ, ಈ ಪ್ರದೇಶ ಹಿಂದುಳಿದಿದೆ, ಐತಿಹಾಸಿಕ ಕಾರಣಗಳಿದ್ದಾವೆ ಅಂತ ಹೇಳಿ ಆರ್ಟಿಕಲ್ 371J ಬಂತು 2014ರಿಂದ 2020. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಹರವಿ ನಾಗನಗೌಡ, ಪ್ರಮುಖರಾದ ಚಾಮರಾಸ್ ಮಾಲಿ ಪಾಟೀಲ್, ಲಕ್ಷ್ಮೀಪತಿ ಗಾಣದಾಳ, ಶಾರದಾ ಹುಲಿನಾಯಕ, ಸಲೀಂ ಅಹಮದ್ ಪಾಷಾ, ಕಮಲ್ ಕುಮಾರ್ ಜೈನ್, ಬಿ ಬಸವರಾಜ್, ಜಂಬಣ್ಣ ಎಕ್ಲಾಸ್ಪುರ್, ವಿ ಲಕ್ಷ್ಮೀ ರೆಡ್ಡಿ, ಎಪಿಎಂಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಗೌಡ ಸೇರಿ ಅನೇಕರಿದ್ದರು. ಆರ್ಯವೈಶ್ಯ ಸಮಾಜ ಮತ್ತು ಶ್ರೀ ನಗರೇಶ್ವರ ದೇವಸ್ಥಾನ ಸಮಿತಿಗಳ ಸಹಯೋಗದಲ್ಲಿ 10ನೇ ವರ್ಷದ ಶ್ರೀ ವಾಸವಿ ಜಯಂತಿಯನ್ನು ಏಪ್ರಿಲ್ 22ರಿಂದ 26ರವರೆಗೆ 5 ದಿನಗಳ ಅದ್ದೂರಿ ಆಚರಣೆ ನಿರ್ಧರಿಸಲಾಗಿದೆ ಎಂದು ಆರ್ಯವೈಶ್ಯ ಸಮಾಜದ ಅಧ್ಯಕ್ಷ ಪುರುಷೋತ್ತಮ್ ಸಾವಿತ್ರಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಏಪ್ರಿಲ್ 21ರಂದು ಸಂಜೆ 6 ಗಂಟೆಗೆ ಗೋಪೂಜೆ, ಧಾನ್ಯ ಪೂಜೆ, ಸಾಮೂಹಿಕ ಕುಂಕುಮಾರ್ಚನೆಯೊಂದಿಗೆ ಜಯಂತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುತ್ತದೆ. ಏಪ್ರಿಲ್ 22ರಂದು ಬೆಳಿಗ್ಗೆ ಸುಪ್ರಭಾತ, ಧ್ವಜಾರೋಹಣ, ಕಳಸ ಸ್ಥಾಪನೆ, ಪಂಚಾಮೃತ ಅಭಿಷೇಕ, ಬೆಳಗ್ಗೆ 8 ಗಂಟೆಗೆ ವಾಸವಿ ಜಯಂತಿ ಅಂಗವಾಗಿ ಆರ್ಯವೈಶ್ಯ ಗೀತಾ ಮಂದಿರದಿಂದ ನಗರೇಶ್ವರ ದೇವಸ್ಥಾನದವರೆಗೆ ಸುಮಂಗಳಿಯರ ಕಳಸದೊಂದಿಗೆ ಮೆರವಣಿಗೆ ನಡೆಯಲಿದೆ. ಮುತ್ತಿನ ಅಲಂಕಾರ, ಮಕ್ಕಳಿಂದ ಭರತನಾಟ್ಯ, ವಿದ್ವಾನ್ ಶಿವರಾಮ್ ಗುಪ್ತಾ ಇವರಿಂದ ವಾಸವಿ ಮಾತೆ ಪುರಾಣ, ಸಿಂಹವಾಹನ ಉತ್ಸವ ನಡೆಯಲಿದೆ ಎಂದರು. 23ರಂದು ಬೆಳಿಗ್ಗೆ ವಿಶೇಷ ಪೂಜೆ, ಅಲಂಕಾರ, ಪಂಚಾಮೃತ ಅಭಿಷೇಕದೊಂದಿಗೆ ಪೂಜಾ ಕಾರ್ಯಕ್ರಮಗಳು ನಡೆಯಲಿವೆ. ಸಂಜೆ 6:15ಕ್ಕೆ ರಾಯಚೂರು ಶೇಷಗಿರಿದಾಸ್ ಇವರಿಂದ ದಾಸವಾಣಿ ಕಾರ್ಯಕ್ರಮ ನಡೆಯಲಿದೆ. ಏಪ್ರಿಲ್ 24ರಂದು ಬೆಳಗ್ಗೆ 108 ಲೀಟರ್ ಕ್ಷೀರಾಭಿಷೇಕ, ವಾಸವಿ ಮಾತೆಗೆ ತುಲಾಭಾರ, ಸ್ಫೂರ್ತಿ ಡ್ಯಾನ್ಸ್ ಅಕಾಡೆಮಿಯಿಂದ ಡ್ಯಾನ್ಸ್, ವಾಸವಿ ಮಾತೆಯ ಜೀವನ ಚರಿತ್ರೆ ನೃತ್ಯ ರೂಪಕ ಪ್ರದರ್ಶನ ನಡೆಯುತ್ತದೆ. ಏಪ್ರಿಲ್ 25ರಂದು ವಿಶೇಷ ಪೂಜೆಗಳೊಂದಿಗೆ ಡಾಕ್ಟರ್ ಪ್ರೇಮ್ ಕುಮಾರ್ ಇವರಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯುತ್ತದೆ. ಮಾತೆಗೆ ಲಕ್ಷ ಪುಷ್ಪಾರ್ಚನೆ, ಶ್ರೀ ವಾಸವಿ ದೇವಿಗೆ ತೆಪ್ಪೋತ್ಸವ, ವಾಹನ ಉತ್ಸವಗಳು ನಡೆಯಲಿವೆ. 26ರಂದು ವಾಸವಿ ಹೋಮ, ಪೂರ್ಣಾಹುತಿ, ಸಾಮೂಹಿಕ ಕುಂಕುಮಾರ್ಚನೆ, ವಾಸವಿ ಚರಿತ್ರೆ ಪಾರಾಯಣ, ಬೆಳ್ಳಿ ರಥೋತ್ಸವ, ಸುವರ್ಣ ರಥೋತ್ಸವ, ತೊಟ್ಟಿಲು ಸೇವೆ, ಮಹಾಮಂಗಳಾರತಿ ಕಾರ್ಯಕ್ರಮಗಳು ನಡೆಯಲಿವೆ. ರವಿಕಿರಣ್ ಆಚಾರ್ ಉಡುಪಿ ಇವರಿಂದ ದರ್ಶನ ನೃತ್ಯ ಕಾರ್ಯಕ್ರಮಗಳು ನಡೆಯಲಿವೆ ಎಂದರು. ಶ್ರೀ ನಗರೇಶ್ವರ ದೇವಸ್ಥಾನದ ವತಿಯಿಂದ ಇದೇ ದಿನಾಂಕ 22/4/26ರಿಂದ 26/4/26ವರೆಗೆ 10ನೇ ವರ್ಷದ ವಾಸವಿ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಗುವುದು. ಈ ದಿನಗಳಲ್ಲಿ ಪ್ರತಿ ದಿವಸ ಬೆಳಗ್ಗೆ 5:30ಯಿಂದ ಹಿಡಿದು ರಾತ್ರಿ 10 ಗಂಟೆವರೆಗೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. 10ನೇ ವರ್ಷದ ಪ್ರಯುಕ್ತ ಈ ಸಾರಿ ವಿಶೇಷ ಕಾರ್ಯಕ್ರಮಗಳಿವೆ. ಮುಖ್ಯವಾಗಿ ಹೇಳಬೇಕಂದ್ರೆ ರಾಯಚೂರಿನ ಆರ್ಯವೈಶ್ಯ ಸಮಾಜ ಬಾಂಧವರ ಎಲ್ಲ ಮನೆಯವರಿಗೂ ಕೂಡ ಮರದ ಬಾಗಿಣವನ್ನು ನಾವು ದೇವಸ್ಥಾನದ ವತಿಯಿಂದ ಸಮಾಜ ವತಿಯಿಂದ ಅವರಿಗೆ ವಿತರಣೆ ಮಾಡಲಾಗುವುದು. ಹಾಗೂ ಈ ಒಂದು 10ನೇ ವರ್ಷ ಸಲುವಾಗಿ ವಿಶೇಷವಾಗಿ ಶೇಷಗಿರಿದಾಸ್ ಕೂಡ ನಾವು ಆಹ್ವಾನ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಉಡುಪಿಯಿಂದ ವಿಶೇಷವಾಗಿ ಉಡುಪಿಯ ರವಿಕಿರಣಾಚಾರ್ಯವರಿಂದ ದೃಶ್ಯನ ನೃತ್ಯ ಇರುತ್ತದೆ. ಅದಲ್ಲದೆ ಈ ಸಾರಿ ಡಾಕ್ಟರ್ ಶಿವಕುಮಾರ್ ಅವರ ವತಿಯಿಂದ ಒಂದು ಆರ್ಥೋಪೆಡಿಕ್ ಫ್ರೀ ಹೆಲ್ತ್ ಕ್ಯಾಂಪ್ ಕೂಡ ಇದೆ. ಹಾಗೂ ಮುಖ್ಯವಾಗಿ
ವಾಸವಿ ಯುವಜನರು ಕೂಡ ಪಾಲ್ಗೊಂಡು ವಾಸವಿ ಕ್ಲಬ್ ವತಿಯಿಂದ 26/4/26 ಬೆಳಗ್ಗೆ 8 ಗಂಟೆಗೆ ಒಂದು ಬೈಕ್ ರ್ಯಾಲಿ. ಇದಲ್ಲದೆ ಇನ್ನೂ ಬಹಳಷ್ಟು ಕಾರ್ಯಕ್ರಮಗಳಿವೆ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ವಿವರಣೆ ನಮ್ಮ ಕಾರ್ಯದರ್ಶಿಗಳಾದ ಪದ್ಮರಾಜ್ ಅವರು ವಿವರಣೆ ಕೊಡ್ತಾರೆ. ದೇವಸ್ಥಾನ ಸಮಿತಿಯ ಕಾರ್ಯದರ್ಶಿ ಪದ್ಮರಾಜ್ ಮಾತನಾಡಿ, ವಾಸವಿ ಜಯಂತಿಗೆ ಸಮಾಜದ ಎಲ್ಲರನ್ನು ಭಾಗವಹಿಸುವಿಕೆ ಮನೆ ಮನೆಗಳಿಂದ ದೇಣಿಗೆ ಸಂಗ್ರಹಿಸಲಾಗಿದೆ. ಜಯಂತಿಗೆ ಎಲ್ಲರೂ ಸಹಕಾರ ನೀಡಿದ್ದಾರೆ. ಸಮಾಜ ಬಾಂಧವರು 5 ದಿನಗಳ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. 1012 ಮನೆಯವರೆಗೆ ನಾವೆಲ್ಲ ಕಮಿಟಿ ಮೆಂಬರ್ಸ್ ಎಲ್ಲ ವೈಶ್ಯ ಬಾಂಧವರ ಮನೆಗೆ ಹೋಗಿ ವಾಸವಿ ಉಂಡಿ ಕೊಟ್ಟಿದ್ದೀವಿ. ಆ ದೇಣಿಗೆಯನ್ನು ತಗೊಂಡು ಬಂದು ನಾವು ಎಲ್ಲರ ದುಡ್ಡಿಂದ ಈ ಒಂದು ಜಯಂತಿಯನ್ನು ಪ್ರತಿ ವರ್ಷ ಮಾಡ್ತೀವಿ. ಈ ವರ್ಷ 10ನೇ ವರ್ಷ ಇದೆ. ವಿಶೇಷವಾಗಿ ಸ್ವಲ್ಪ ಆಚರಣೆ ಮಾಡಲು ನಾವು ನಿರ್ಧರಿಸಲಾಗಿದೆ. ಲೈಟಿಂಗ್ ಇರ್ತಾ ಇದ್ದಿಲ್ಲ, ಈ ಸತಿ ಲೈಟಿಂಗ್ ಮಾಡ್ತಾ ಇದ್ದೀವಿ. ವಿನಾಲಂಕಾರ ವಿಶೇಷವಾಗಿರುತ್ತೆ. ಈ ರೀತಿ ವಿವಿಧ ಸಂಸ್ಕೃತಿ ಕಾರ್ಯಕ್ರಮ ದಿನ ಸಾಯಂಕಾಲ 5 ಗಂಟೆನಿಂದ 5:05 ಪ್ರಾರಂಭ ಆಗುತ್ತೆ 9 ಗಂಟೆವರೆಗೆ. ಈ ರೀತಿ ಹಮ್ಮಿಕೊಂಡಿದ್ದೀವಿ. ಎಲ್ಲ ವೈಶ್ಯ ಬಾಂಧವರು, ಎಲ್ಲ ಸಮಸ್ತ ರಾಯಚೂರು ನಗರದ ವೈಶ್ಯ ಬಾಂಧವರು ಹಾಗೂ ಎಲ್ಲ ಅಮ್ಮನವರ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕಂತಂದು ಎಲ್ಲರಲ್ಲಿ ವಿನಂತಿ. ಹಾಗೂ ನೀವೆಲ್ಲ ಬಂದು ಪತ್ರಕರ್ತರಿಗೂ ಆಹ್ವಾನ ಇರುತ್ತದೆ. ತಾವು ವಾಸವಿ ಜಯಂತಿ ದಿವಸ ಬಂದು ಪಾಲ್ಗೊಂಡು ನಮ್ಮ ಜೊತೆಗೆ ಪ್ರಸಾದವನ್ನು ಸ್ವೀಕರಿಸಿ ಮಾಡಬೇಕಂತಂದು ನೀವು ಬಂದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಜಗದೀಶ್ ಗುಪ್ತಾ, ಆರ್ಡಿಎ ಮಾಜಿ ಅಧ್ಯಕ್ಷ ಬಿ ಗೋವಿಂದ್, ಎಂಆರ್ ದತ್ತಾತ್ರೇಯ, ದೇವನಪಲ್ಲಿ ವೆಂಕಣ್ಣ, ಕೆಸಿ ವೀರೇಶ್, ನೆಲ್ಲೂರು ಶ್ರೀನಿವಾಸ್ ಜಾಗಿ, ವೆಂಕಟೇಶ್ ಸೇರಿ ಅನೇಕರಿದ್ದರು. ಹೊಸೂರು ಗ್ರಾಮ ಐತಿಹಾಸಿಕ ಶ್ರೀ ಸಂಗಮೇಶ್ವರ ದೇವಸ್ಥಾನದ ನೂತನ ಶಿಲಾಮೂರ್ತಿಗಳ ಪ್ರತಿಷ್ಠಾಪನೆ ಕಾರ್ಯಕ್ರಮ ಏಪ್ರಿಲ್ 21ರಿಂದ 23ರವರೆಗೆ ವಿಜೃಂಭಣೆಯಿಂದ ನಡೆಸಲಾಗುತ್ತದೆ ಎಂದು ಗ್ರಾಮದ ಮುಖಂಡ ಎಂ ವಿರೂಪಾಕ್ಷಿ ತಿಳಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸರಿಸುಮಾರು 300 ವರ್ಷಗಳ ಇತಿಹಾಸ ಹೊಂದಿರುವ ಶ್ರೀ ಸಂಗಮೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಗ್ರಾಮ ದಾನಿಗಳಿಂದ ನಿರ್ವಹಿಸಲಾಗಿದೆ. 21ರಂದು ನೂತನ ಶಿಲಾಮೂರ್ತಿಗಳ ಮೆರವಣಿಗೆ ಕಲ್ಪಟ್ ಬಸವಣ್ಣ ದೇವಸ್ಥಾನದಿಂದ ದೇವಸ್ಥಾನಕ್ಕೆ ಆಗಮಿಸಿ ಜಲಾದಿವಾಸ ಕಾರ್ಯಕ್ರಮ ನೆರವೇರಲಿದೆ. ಏಪ್ರಿಲ್ 22ರಂದು ದೇವರ ಮೂರ್ತಿಗಳ ಗಣಹೋಮ, ರುದ್ರಹೋಮ, ಪ್ರಸಾದ ಹಾಗೂ ಅಖಂಡ ಭಜನೆ ಕಾರ್ಯಕ್ರಮ ನಡೆಯಲಿದೆ. ಏಪ್ರಿಲ್ 23ರಂದು ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರಿಂದ ನೂತನ ಮೂರ್ತಿಗಳಿಗೆ ಪ್ರಾಣ ಪ್ರತಿಷ್ಠಾಪನೆ, ಪೂರ್ಣಾಹುತಿ, ನೂತನ ಗೋಪುರಕ್ಕೆ ಕಳಸಾರೋಹಣ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು, ಸೋಮವಾರಪೇಟೆ ಹಿರೇಮಠದ ಶ್ರೀ ಅಭಿನವರಾಚೋಟಿ ವೀರ ಶಿವಾಚಾರ್ಯರು, ಮಂಗಳವಾರಪೇಟೆ ಮಠದ ಶ್ರೀ ವೀರ ಸಂಗಮೇಶ್ವರ ಶಿವಾಚಾರ್ಯರು, ಹೊಸೂರು ದರ್ಗಾ ಸಜ್ಜಾದೆ ಸೈಯದ್ ಚಾಂದ್ ಪೀರ್ ಖಾದ್ರಿ, ಫಾದರ್ ಎ ಸೀಮೋನ್, ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ರಾಜಯೋಗಿನಿ ಸ್ಮಿತಾ ಅಕ್ಕ ಆಗಮಿಸಲಿದ್ದಾರೆ. ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು ಸೇರಿದಂತೆ ಎಲ್ಲ ಶಾಸಕರು, ಗಣ್ಯರು, ಎಲ್ಲ ಸಮಾಜದ ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ಸುತ್ತಮುತ್ತಲಿನ 16 ಗ್ರಾಮಗಳ ಗ್ರಾಮಸ್ಥರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಶಕ್ತಿ ಮೀರಿ ದಾನವನ್ನು ಕೊಟ್ಟು ಇವತ್ತು ಇಡೀ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ದಿನಾಂಕ 21ರಂದು ಹೊಸ ಮೂರ್ತಿಗಳನ್ನು ನಾವು ಮಾಡಿಸಿದ್ದೀವಿ. ಆ ಮೂರ್ತಿಗಳ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಕಿಲ್ಲೇರು ಮಠದ ಸ್ವಾಮೀಜಿಗಳಾಗಿರ್ತಕ್ಕಂಥ ಶಾಂತಮಲ್ಲ ಸ್ವಾಮೀಜಿಗಳು, ಸೋಮವಾರಪೇಟೆ ಸ್ವಾಮೀಜಿಗಳು ಮತ್ತು ವೀರ ಸಂಗಮೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ಬೃಂದಲಕನತ್ತು ಮತ್ತು ಧಾರ್ಮಿಕವಾಗಿ ಎಲ್ಲ ಸಮಾಜದ ಗುರುಗಳನ್ನು ಕೂಡ ಕರೆದಿದ್ದೀವಿ. 21ಕ್ಕೆ ಶಿವಲಿಂಗ, ಬಸವೇಶ್ವರ ಮತ್ತು ನಾಗಲಿಂಗ ಮೂರ್ತಿಗಳ ಶಿಲಾಮೂರ್ತಿಗಳ ಮೆರವಣಿಗೆಯನ್ನು ಬಹಳ ಅದ್ದೂರಿಯಾಗಿ ಕುಂಭ, ಕಳಸ, ಡೊಳ್ಳು, ಕುಣಿತ
ಬಾಜಿ ಭಜಂತ್ರಿಗಳಿಗೆಲ್ಲ ಇದರಿಂದ ನಾವು ಆ ಮೂರ್ತಿಗಳನ್ನು ತೆಗೆದುಕೊಂಡೋಗಿ ಹೊಸದಾಗಿ ನಿರ್ಮಾಣ ಆಗಿರ್ತಕ್ಕಂಥ ಸಂಗಮೇಶ್ವರ ದೇವಸ್ಥಾನದ ಆವರಣದಲ್ಲಿ 2 ದಿನ ಅದಕ್ಕೆ ಪೂಜೆ ಪುರಸ್ಕಾರ ಮಾಡಿ ಪ್ರಾಣ ಪ್ರತಿಷ್ಠಾನವನ್ನು ಮಾಡಿ 23ಕ್ಕೆ ಅದನ್ನು ಪ್ರತಿಷ್ಠಾನ ಮಾಡ್ತಕ್ಕಂಥ ಕಾರ್ಯಕ್ರಮ. 3 ದಿನಗಳ ಕಾರ್ಯಕ್ರಮ ನಾವು ಇಡೀ ಊರಿನ ಎಲ್ಲ ಗಣ್ಯರು ಸೇರಿ ಹಮ್ಮಿಕೊಂಡಿದ್ದೀವಿ. 3 ದಿನ 21, 22, 23 ಈ ಕಾರ್ಯಕ್ರಮಕ್ಕೆ ರಾಯಚೂರಿನ ಎಲ್ಲ ಮಂತ್ರಿಗಳನ್ನು, ಎಲ್ಲ ಶಾಸಕರುಗಳನ್ನು ಮತ್ತು ದಾನಿಗಳನ್ನು ಕೂಡ ನಾವು ಸ್ವಾಗತ ಮಾಡಿದ್ದೀವಿ. ಅವರೆಲ್ಲರೂ ಕೂಡ ನಾವು ಈಶ್ವರ ಸಂಗಮೇಶ್ವರ ದೇವಸ್ಥಾನದ ಆವರಣದಲ್ಲಿ ಅವರ ಕೃಪಾಶೀರ್ವಾದವನ್ನು ಪಡ್ಕೊಂಡು ಅವರಿಗೆ ಸನ್ಮಾನವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ವಿ. ಈ ಸಂದರ್ಭದಲ್ಲಿ ಶಿವಪ್ಪ ಮಾಲಿ ಪಾಟೀಲ್, ಸುರೇಶ್, ಶಂಕರಪ್ಪ, ಶಿವಪ್ಪ, ಲಕ್ಷ್ಮಣ, ಶಂಕರಪ್ಪ, ಹಾಜಿ, ಹನುಮಂತ ಸೇರಿ ಅನೇಕರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್. ಹೇಳ್ರಿ ಮ್ಯಾಮ್, ಏನ್ ಬೇಕು? ಆಕ್ಚುಲಿ ನನ್ನ ಬರ್ಡೇ ಇದೆ, ನೆಕ್ಲೆಸ್ ತೋರಿಸ್ತಾರ? ಆಕ್ಚುಲಿ ಮದುವೆ ಆದ್ಮೇಲೆ ನನ್ನ ಫಸ್ಟ್ ಬರ್ಡೇ. ಓ ಹೌದಾ? ಆಕ್ಚುಲಿ ಅದು ಇವ್ರು ಮರ್ತೋಗಿದ್ದಾರೆ. ವಾಟ್? ಇಷ್ಟೊಂದಾ? ಇಷ್ಟೆಲ್ಲ ತಗೊಂಡ್ರೆ ನಾನು ಬರ್ಬಾದಾಗ್ಬಿಡ್ತೀನಿ ಬೈ. ಅರೆ ಟೆನ್ಷನ್ ತಗೋಬೇಡಿ ಸರ್, ನಮ್ KTB ಜ್ಯುವೆಲ್ ಪ್ಯಾಲೇಸ್ ಅಕ್ಷಯ ತೃತೀಯ ಮಸ್ತ್ ಸ್ಪೆಷಲ್ ಆಫರ್ಸ್ ಇದೆ. ಆಫರ್ ಏನು ಅಂತ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ರಾಯಲ್ ಮಂದಿ, ರಾಯಚೂರು ಮಂದಿ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು KTB ಜ್ಯುವೆಲರ್ಸ್ ರಾಯಚೂರ್. ನಮ್ಮ ರಾಯಚೂರಿನ KTB ಜ್ಯುವೆಲರ್ಸ್ ಅಲ್ಲಿ ಅಕ್ಷಯ ತೃತೀಯ ಸ್ಪೆಷಲ್ ಕಲೆಕ್ಷನ್ ಜೊತೆ ಅಕ್ಷಯ ತೃತೀಯ ಸ್ಪೆಷಲ್ ಬಂಪರ್ ಆಫರ್ಸ್ ಕೂಡ ಬಂದಿದೆ. ಗೋಲ್ಡ್ ಆರ್ನಮೆಂಟ್ಸ್ ಮೇಲೆ ಮೇಕಿಂಗ್ ಚಾರ್ಜಸ್ ಅಬ್ಸಲ್ಯೂಟ್ಲಿ 0 ಅಂಡ್ ವೇಸ್ಟೇಜ್ ಮೇಲೆ ಅಪ್ ಟು 47% ಆಫರ್ ನು ಕೊಡ್ತಾ ಇದ್ದಾರೆ. ಅಂಡ್ ಸಿಲ್ವರ್ ಆರ್ನಮೆಂಟ್ಸ್ ನ ವೇಸ್ಟೇಜ್ ಮೇಲೆ ಅಪ್ ಟು 61% ಆಫರ್ ನ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಪ್ರತಿ 5 ಗ್ರಾಮ್ ಹಾಗೂ 10 ಗ್ರಾಮ್ ಗೋಲ್ಡ್ ಪರ್ಚೇಸ್ ಮೇಲೆ ಗೋಲ್ಡ್ ಕಾಯಿನ್ಸ್ ಫ್ರೀ. ಇಲ್ಲಿ ನಿಮಗೆ ಸಿಗೋದು BIS ಹಾಲ್ ಮಾರ್ಕ್ ಗೋಲ್ಡ್, ಫುಲ್ ಟ್ರಾನ್ಸ್ಪರೆನ್ಸಿ ಪ್ರೈಸಿಂಗ್ ಮತ್ತು ಬೆಸ್ಟ್ ಪ್ರೈಸ್ ಗ್ಯಾರಂಟಿ. ಅಂಡ್ ಈಗ ಸ್ಟೋನ್ಸ್ ಇರೋ ಜ್ಯುವೆಲರಿಗೆ ₹1000 ಎಕ್ಸ್ಟ್ರಾ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ KTB ಅಲ್ಲಿ ಸ್ಟೋನ್ಸ್ ಅಟ್ ಆಕ್ಚುಯಲ್ ಕಾಸ್ಟ್, ನೋ ಹಿಡನ್ ಚಾರ್ಜಸ್, ನೋ ಎಕ್ಸ್ಟ್ರಾ ಮಾರ್ಜಿನ್. ಬ್ರೈಡಲ್ ಕಲೆಕ್ಷನ್ ಇಂದ ಲೇಟೆಸ್ಟ್ ಟ್ರೆಂಡಿ ಡಿಸೈನ್ಸ್ ವರೆಗೂ ಎಲ್ಲಾನು ಸಿಗುತ್ತೆ. ಅಂಡ್ ನಿಮ್ಮ ಹಳೆ ಗೋಲ್ಡ್ ಗೆ ಬೆಸ್ಟ್ ಎಕ್ಸ್ಚೇಂಜ್ ವ್ಯಾಲ್ಯೂ ಸಿಗುತ್ತೆ. ಜೊತೆಗೆ ಫ್ರೀ ಕ್ಲೀನಿಂಗ್ ಮತ್ತು ಲೈಫ್ ಟೈಮ್ ಮೇಂಟೆನೆನ್ಸ್ ಕೂಡ ಇದೆ. ಜ್ಯುವೆಲರಿ ಕಸ್ಟಮೈಸೇಷನ್ ಬೇಕಂದ್ರೆ ಜಸ್ಟ್ 7 ಡೇಸ್ ಅಲ್ಲಿ ರೆಡಿ ಮಾಡಿ ಕೊಡ್ತಾರೆ. ಮತ್ತೆ ಇನ್ಯಾಕೆ ಲೇಟು? ಈ ಅಕ್ಷಯ ತೃತೀಯಗೆ ಸ್ಮಾರ್ಟ್ ಚಾಯ್ಸ್ ಮಾಡಿ KTB ಜ್ಯುವೆಲ್ ಪ್ಯಾಲೇಸ್ ಗೆ ವಿಸಿಟ್ ಮಾಡಿ. ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸಿದ್ಧಂತು ಶ್ರೀ ಸಂಗಮೇಶ್ವರ ದೇವಸ್ಥಾನ, ಹೊಸೂರು ತಾಲೂಕು, ಜಿಲ್ಲೆ ರಾಯಚೂರು. ನೂತನ ದೇವಸ್ಥಾನ ಉದ್ಘಾಟನೆ ಹಾಗೂ ಶಿಲಾಮೂರ್ತಿಗಳ ಪ್ರತಿಷ್ಠಾಪನೆ ಮಹೋತ್ಸವ. ಸ್ವಸ್ತಿ ಶ್ರೀ ಶಾಲಿವಾಹನ ಶಕೆ 1948ನೇ ಪರಾಭವ ನಾಮ ಸಂವತ್ಸರ ವೈಶಾಖ ಶುಕ್ರ 5 ದಿನಾಂಕ 21/4/2026 ಮಂಗಳವಾರ ಶುಭ ದಿನದಂದು ಬೆಳಗ್ಗೆ 8 ಗಂಟೆಯಿಂದ ಶ್ರೀ ಕಲ್ಪಟ್ ಬಸವಣ್ಣ ದೇವಸ್ಥಾನದಿಂದ ನೂತನ ಶಿಲಾಮೂರ್ತಿಗಳನ್ನು ಕುಂಭ, ಕಳಸ, ಡೊಳ್ಳು, ಬಾಜಿ, ಭಜಂತ್ರಿಗಳೊಂದಿಗೆ ಮೆರವಣಿಗೆ ಮೂಲಕ ಪುರಪ್ರವೇಶ, ನಂತರ ದೇವಸ್ಥಾನದ ಮುಂಭಾಗದಲ್ಲಿ ಜಲಾಧಿವಾಸ ಕಾರ್ಯಕ್ರಮ. ದಿನಾಂಕ 22/4/2026 ಬುಧವಾರದಂದು ಬೆಳಿಗ್ಗೆ 10:30ಕ್ಕೆ ಧ್ಯಾನಾದಿವಾಸ ಕಾರ್ಯಕ್ರಮ, ಸಂಜೆ 5:30ಕ್ಕೆ ಸಕಲ ದೇವತಾ ಪರಿವಾರಗಳ ಮೂರ್ತಿಗೆ ಗಣಹೋಮ, ರುದ್ರಹೋಮ ಸಕಲ ಭಕ್ತಾದಿಗಳ ಸಮ್ಮುಖದಲ್ಲಿ ನೆರವೇರುವುದು. ಪೂಜಾ ಕಾರ್ಯಕ್ರಮಗಳು ಮುಗಿದ ನಂತರ ನೂತನ ಶಿಲಾಮೂರ್ತಿಗಳಿಗೆ ಶಯನಾದಿವಾಸ. ದಿನಾಂಕ 23/4/2026 ಗುರುವಾರದಂದು ಉದಯಾದಿ 5:30ಕ್ಕೆ ಶಿಲಾಮೂರ್ತಿಗಳಿಗೆ ರುದ್ರಾಭಿಷೇಕ, ಅಲಂಕಾರ, ಪೂಜಾ, ತದನಂತರ ಶ್ರೀ ಶಟಸ್ಥಲ ಬ್ರಹ್ಮ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳವರ ಅಮೃತ ಹಸ್ತದಿಂದ ಬೆಳಿಗ್ಗೆ 7:30ರಿಂದ 8:30 ಶುಭ ಸಮಯದಲ್ಲಿ ನೂತನ ಶಿಲಾಮೂರ್ತಿಗಳಿಗೆ ಪ್ರಾಣ ಪ್ರತಿಷ್ಠಾಪನೆ, ನಂತರ ಪೂರ್ಣಾಹುತಿ, ನಂತರ ನೂತನ ಗೋಪುರಕ್ಕೆ ಕಳಸಾರೋಹಣ ಜರುಗುವುದು. ಈ 3 ದಿನಗಳಲ್ಲಿ ಪ್ರಸಾದದ ವ್ಯವಸ್ಥೆ ಹಾಗೂ ಸಂಜೆ 5:30ರಿಂದ ಪ್ರವಚನ, ರಾತ್ರಿ 10ರಿಂದ ಬೆಳಗಿನವರೆಗೆ ಅಖಂಡ ಭಜನೆ ಕಾರ್ಯಕ್ರಮ ಇರುತ್ತದೆ. ಸರ್ವರು ಈ ಮಹೋತ್ಸವದಲ್ಲಿ ಪಾಲ್ಗೊಂಡು ಶ್ರೀ ಸಂಗಮೇಶ್ವರರ ಕೃಪೆಗೆ ಪಾತ್ರರಾಗೋಣ. ಸರ್ವರಿಗೂ ಆದರದ ಸುಸ್ವಾಗತ.
ರಾಯಚೂರು ಇತಿಹಾಸ ಮತ್ತು ಸಂಸ್ಕೃತಿಯ ನಗರ. ಆದರೆ ಈ ನಗರದ ನಿಜವಾದ ಆಸ್ತಿ ನಮ್ಮ ಸ್ಟೂಡೆಂಟ್ಸ್. ಅವರು ಸ್ಟ್ರಾಂಗ್ ಆಗ್ಬೇಕಾದ್ರೆ ಬೇಸಿಕ್ ಸ್ಟ್ರಾಂಗ್ ಇರಬೇಕು. ಅದಕ್ಕೆ ಬೇಕಾಗಿರೋದು ಗುಡ್ ಎಜುಕೇಶನ್. ನಿಮ್ಮ ಮಗು ಕೂಡ ಮ್ಯಾಥ್ಸ್, ಬೇಸಿಕ್ಸ್, ಲ್ಯಾಂಗ್ವೇಜ್ ಅಲ್ಲಿ ಸ್ಟ್ರಗಲ್ ಮಾಡ್ತಿದ್ರೆ ಅವರಿಗೆ ಅಂತಾನೆ ಇರೋದು ಗ್ರೋಯಿಂಗ್ ಮೈಂಡ್ಸ್. At our academy, we provide special care for the slow learners, strong foundation in basics with personal attention. ಓದಕ್ಕೂ ಬರೆಯೋಕ್ಕೂ ಮಕ್ಕಳಿಗೆ ಬರಲ್ಲ, ತಿಳುವಳಿಕೆ ಇರಲ್ಲ ಅಂಥವ್ರಿಗೆ ಇಂಡಿವಿಜುವಲ್ ಕೇರ್ ತಗೊಂಡು ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಮಕ್ಕಳು ತುಂಬ ಇಂಪ್ರೂವ್ ಆಗಿದ್ದಾರೆ. ನನ್ನ ಮಗ ಅಂತೂ ತುಂಬ ಇಂಪ್ರೂವ್ ಆಗಿದ್ದಾನೆ. ಗಿಫ್ಟ್, ದ ಗಿಫ್ಟ್ ಆಫ್ ನೇಚರ್. ವಿ ಹ್ಯಾವ್ ದ ಲಾಂಗ್ ರೇಂಜ್ ಆಫ್ ಮೌಂಟೇನ್ಸ್. ABCD ಓದಕ್ಕೆ ಬರ್ತಿದ್ದಿಲ್ಲ, ಬರೆಯೋಕ್ಕೂ ಬರ್ತಿದ್ದಿಲ್ಲ. ಆಮೇಲೆ ಬೇಸಿಕ್ನಲ್ಲಿ ಇಲ್ಲಿ 3 months ಕೋಚಿಂಗ್ ಸೇರಿಸಿದ್ವಿ. आमेले 3 months नल्ले बाड़ा इम्प्रूव आगिदा। मैं मारवाड़ी फैमिली से बिलोंग करता हूँ। मैं पहले दूसरे स्कूल में पढ़ता था। मेरे को वहाँ कन्नड़ा पढ़ने में डिफिकल्टी होता था। मेरे पेरेंट्स ने मेरे को यहाँ ज्वाइन कराया। मेरे टीचर्स ने मेरे को आई से स्टार्ट किया। मैं खुद से कन्नड़ा पढ़ सकता हूँ। ನಾವು ಇಲ್ಲಿ ಮೊದಲನೇದಾಗಿ ವರ್ಣಮಾಲೆಯಿಂದ ಹಿಡ್ಕೊಂಡು ಮಕ್ಕಳಿಗೆ ಅಕ್ಷರಗಳನ್ನ ಗುರುತಿಸೋದ್ರಿಂದ ಹಿಡಿದು ಓದಕ್ಕೆ ಹೇಳ್ಕೊಟ್ಟು ಇವತ್ತು ಮಕ್ಕಳು ಎಷ್ಟು ಮಟ್ಟಿಗೆ ಓದ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಅದೊಂದು ಪಾವಾಡ ಅಂತ ಅನಿಸ್ಕೊಳ್ಳುತ್ತೆ. A special care with a different methodology are used to uplift your child grades. Along with the special skills, we change their attitude and the thought process with the passionate and the trained skilled teachers. ಸ್ಥಳ ವಾಸವಿ ಸರ್ಕಲ್, ಜವಾಹರ್ ನಗರ, ರಾಯಚೂರು. ಮೊಬೈಲ್ ಸಂಖ್ಯೆ 8073221708. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು, ಈ ಶಾಲೆಯು ಉತ್ತಮವಾದ ವಾತಾವರಣ, ಹಸಿರು ಮತ್ತು ಆರೋಗ್ಯಕರ ವಾತಾವರಣದೊಂದಿಗೆ 9 ಎಕರೆ ಭೂಮಿಯನ್ನ ಹೊಂದಿದೆ. ಶಾಲಾ ಕಟ್ಟಡವು 56,000 ಚದರ ಅಡಿ ವಿಸ್ತೀರ್ಣವನ್ನು ಹೊಂದಿದ್ದು ಮತ್ತು ಪ್ರತಿ ತರಗತಿ ಕೊಠಡಿ ಗಾತ್ರ 26x27 ಅಡಿ ಹೊಂದಿದೆ. ಇಲ್ಲಿ ಸಂಪೂರ್ಣವಾಗಿ ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್ ಮತ್ತು ಸಂಯೋಜಿತ ವಿಜ್ಞಾನ ಪ್ರಯೋಗಾಲಯವನ್ನ ಹೊಂದಿದೆ. ಇಲ್ಲಿ ನಿಧಾನಗತಿಯಲ್ಲಿ ಕಲಿಯುವ ಮಕ್ಕಳಿಗೆ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಶಾಲೆಯ ವಾತಾವರಣದಲ್ಲಿ ಶೈಕ್ಷಣಿಕ ವಾತಾವರಣವನ್ನು ಬೆಳೆಸುವುದು ಮುಖ್ಯ ಉದ್ದೇಶವಾಗಿರುತ್ತದೆ. ಇಲ್ಲಿ ಮಕ್ಕಳಿಗೆ ಅನುಕೂಲವಾಗಲು ಹಾಸ್ಟೆಲ್ ಸೌಲಭ್ಯಗಳನ್ನು ಕೂಡ ನೀಡಲಾಗಿದೆ. ಇಲ್ಲಿ ಮಕ್ಕಳಿಗೆ ವೈಯಕ್ತಿಕ ಮಾರ್ಗದರ್ಶನ ಮತ್ತು ಸಮಾಲೋಚನೆಯನ್ನ ನೀಡಲಾಗುತ್ತದೆ. ಇಲ್ಲಿ ಮಕ್ಕಳಿಗೆ ಉತ್ತಮವಾದ ಯೋಗ, ಕರಾಟೆ, ಸಂಗೀತ ಮತ್ತು ನೃತ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಜ್ಞಾನವನ್ನ ನೀಡಲಾಗುತ್ತದೆ. ಇಲ್ಲಿ ತರಬೇತಿ ಪಡೆದ ಅನುಭವಿ ಮತ್ತು ನವೀನ ಅಧ್ಯಾಪಕರು ಇದ್ದಾರೆ. ಹಾಗಾದರೆ ಇಂತಹ ಒಂದು ಉತ್ತಮ ಸೌಲಭ್ಯವನ್ನು ಹೊಂದಿರುವ ಶಾಲೆ ನಮ್ಮ ರಾಯಚೂರಿನಲ್ಲಿ ಇರುವಾಗ ತಡಮಾಡದೆ ತಮ್ಮ ಮಕ್ಕಳ ಪ್ರವೇಶಾತಿಯನ್ನ ಈಗಲೇ ಭೇಟಿ ನೀಡಿ ಪಡೆದುಕೊಳ್ಳಿ. ನಮಸ್ಕಾರ ರಾಯಚೂರು ಜನತೆಗೆ ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ನಮ್ಮ ಶೋರೂಮ್ ನಲ್ಲಿ ಹೋಂಡಾ ಶೈನ್, ಹೋಂಡಾ ಯೂನಿಕಾರ್ನ್, SP 125, ಶೈನ್ 100, ಹೋಂಡಾ ಹಾರ್ನೆಟ್, ಲಿವೋ 110 ಬೈಕ್ಗಳು ಮತ್ತು ಡಿಯೋ ಸ್ಕೂಟಿ, ಆಕ್ಟಿವಾ ಸ್ಕೂಟಿ, ಹೋಂಡಾದ ಅತ್ಯುತ್ತಮ ಬೈಕ್ಗಳು ಮತ್ತು ಸ್ಕೂಟರ್ ಮಾದರಿಗಳು ಇವೆಲ್ಲವೂ ಒಂದೇ ಶೋರೂಮ್ ನಲ್ಲಿ ಅತ್ಯುತ್ತಮ ಆಫರ್ಗಳೊಂದಿಗೆ. ಇದು ಹೋಂಡಾ ಶೈನ್ 100 2B. ರೈತರು, ಕೂಲಿ ಕಾರ್ಮಿಕರು ಮತ್ತು ಉದ್ಯೋಗಿಗಳೇ ನಂಬಿಕೆಯ ಸಂಗಾತಿ. ಇದರ ಎಕ್ಸ್-ಶೋರೂಮ್ ಬೆಲೆ 66,789 ರೂಪಾಯಿಗಳು ಮಾತ್ರ. ಇದು ನೋಡಿ ಹೋಂಡಾ ಶೈನ್ 100 DX. ಹೆಚ್ಚು ಮೈಲೇಜ್, ಕಡಿಮೆ ಖರ್ಚು. ಇದರ ಎಕ್ಸ್-ಶೋರೂಮ್ ಬೆಲೆ 71,743 ರೂಪಾಯಿ ಮಾತ್ರ. ಶೈನ್ 100 2B ಮೇಲೆ 8,100 ರೂಪಾಯಿವರೆಗೆ ಮತ್ತು ಶೈನ್ 100 DX ಮೇಲೆ 2,500 ರೂಪಾಯಿವರೆಗೆ ಡಿಸ್ಕೌಂಟ್. ಇದು ಹೋಂಡಾ SP 160 ಮಸ್ಕ್ಯುಲರ್ ಡಿಸೈನ್, ಪವರ್ಫುಲ್ 160cc ಎಂಜಿನ್ ಮತ್ತು ಸ್ಮೂತ್ ಪರ್ಫಾರ್ಮೆನ್ಸ್ SP 160 ಮೇಲೆ ಈಗ ಭರ್ಜರಿ 10,500 ರೂಪಾಯಿಗಳ ಸ್ಪೆಷಲ್ ಡಿಸ್ಕೌಂಟ್. ಮನೆ ಬಳಕೆಗೂ ದಿನನಿತ್ಯ ಪ್ರಯಾಣಕ್ಕೂ ಹೋಂಡಾ ಆಕ್ಟಿವಾ ನಿಮ್ಮ ಅತ್ಯುತ್ತಮ ಆಯ್ಕೆ. ಸುಲಭ ರೈಡಿಂಗ್, ಉತ್ತಮ ಮೈಲೇಜ್. ಆಕ್ಟಿವಾ ಸ್ಮಾರ್ಟ್ ಕೀ ಮೇಲೆ 3,000 ರೂಪಾಯಿಗಳ ಡಿಸ್ಕೌಂಟ್. ಆಕ್ಟಿವಾ STD ಎಕ್ಸ್-ಶೋರೂಮ್ ಬೆಲೆ 78,128 ಮಾತ್ರ.
ಇದು Honda Hornet 2.0 ಬಿಗ್ ಎಂಜಿನ್, ಮಸ್ಕ್ಯುಲರ್ ಲುಕ್ ಮತ್ತು ರೋಡ್ ನಲ್ಲಿ ರಾಯಲ್ ಪ್ರೆಸೆನ್ಸ್. Hornet 2.0 ಮೇಲೆ ಭರ್ಜರಿ 12,500 ರೂಪಾಯಿಗಳು ಸ್ಪೆಷಲ್ ಡಿಸ್ಕೌಂಟ್. ವಾಹನ ಖರೀದಿ ಮಾತ್ರ ಅಲ್ಲ, ಉತ್ತಮ ಸರ್ವಿಸ್ ಕೂಡ ಅಷ್ಟೇ ಮುಖ್ಯ. ಅನುಭವ ಹೊಂದಿದ ಟೆಕ್ನಿಷಿಯನ್ಗಳು, ಜೆನ್ಯೂನ್ ಹೋಂಡಾ ಸ್ಪೇರ್ ಪಾರ್ಟ್ಸ್ ಮತ್ತು ವೇಗವಾದ ಸರ್ವಿಸ್ ಶ್ರೀ ತಿರುಮಲ ಹೋಂಡಾನಲ್ಲಿ ನಿಮಗೆ ಲಭ್ಯ. ಇಲ್ಲಿ ನಿಮಗೆ ಸುಲಭ ಲೋನ್ ಸೌಲಭ್ಯ, ಕಡಿಮೆ ಡೌನ್ ಪೇಮೆಂಟ್, ಕಡಿಮೆ EMI ಮತ್ತು ವೇಗವಾದ ಲೋನ್ ಅಪ್ರೂವಲ್, ಸರಳ ಡಾಕ್ಯುಮೆಂಟ್ಸ್ ನೊಂದಿಗೆ ತಕ್ಷಣವೇ ಫೈನಾನ್ಸ್ ಸಿಗ್ತದೆ. ನಿಮ್ಮ ವಾಹನ ಈಗ ನಿಮ್ಮ ಕೈಯಲ್ಲಿ. ಇನ್ನೆಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ, ಗೋಶಾಲಾ ರಸ್ತೆ, ರಾಯಚೂರು. ನಿಮ್ಮ ಸೌಲಭ್ಯಕ್ಕಾಗಿ ನಮ್ಮ ಶಾಖೆಗಳು ಇನ್ನೂ ಹಲವು ಕಡೆಗಳಲ್ಲಿ ಲಭ್ಯ. ಮಾನವಿ, ದೇವದುರ್ಗ, ಸಿರಿವಾರ ಮತ್ತು ಪೋತ್ನಾಲ್ನಲ್ಲಿ ಕೂಡ ಶ್ರೀ ತಿರುಮಲ ಹೋಂಡಾ ಶಾಖೆಗಳು ಸೇವೆಯಲ್ಲಿ ಇವೆ. ಉತ್ತಮ ಬೆಲೆ, ಭರ್ಜರಿ ಆಫರ್ಗಳು ಮತ್ತು ವಿಶ್ವಾಸಾರ್ಹ ಸರ್ವಿಸ್ ಎಲ್ಲವೂ ಒಂದೇ ಕಡೆ. ಹಿಂದೆ ಬುಕ್ ಮಾಡಿ, ಆಫರ್ಗಳನ್ನ ಮಿಸ್ ಮಾಡ್ಕೊಳ್ಬೇಡಿ. ಧನ್ಯವಾದಗಳು. ಬ್ರೇಕ್ನ ನಂತರ ಮೆಘಾ ನ್ಯೂಸ್ಗೆ ಸ್ವಾಗತ. ನಗರದ ವಾರ್ಡ್ ನಂಬರ್ 31ರಲ್ಲಿ ಬರುವ ಸರ್ವೆ ನಂಬರ್ 1629 ಹಾಗೂ 33/1ರಲ್ಲಿ ಸರ್ಕಾರಿ ಭೂಮಿಯನ್ನು ಅತಿಕ್ರಮಿಸಿಕೊಂಡು ಅನಧಿಕೃತ ಕಾಂಪೌಂಡ್ ಹಾಗೂ ಕಟ್ಟಡಗಳನ್ನು 10 ದಿನದಲ್ಲಿ ತಡೆಯದಿದ್ದರೆ ನಿವಾಸಿಗಳೊಂದಿಗೆ ಪ್ರತಿಭಟನೆ ನಡೆಸುವುದಾಗಿ ಸಿಯಾತಲ ಪ್ರಗತಿಪರ ಚಿಂತಕರ ವೇದಿಕೆ ಮುಖಂಡ KE ಕುಮಾರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಈಗಾಗಲೇ ಅನಧಿಕೃತವಾಗಿ ನಿರ್ಮಾಣವಾಗುತ್ತಿರುವ ಕಾಂಪೌಂಡ್ ನಿರ್ಮಿಸುತ್ತಿರುವ ಕುರಿತು ದೂರು ನೀಡಲಾಗಿದೆ. ಮಹಾನಗರ ಪಾಲಿಕೆ ಆಯುಕ್ತರು ತಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಎಂದು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ರಾಜಕೀಯ ಪ್ರಭಾವ ಬಳಸಿ ಸರ್ಕಾರಿ ಜಮೀನನ್ನು ಅತಿಕ್ರಮಿಸಿಕೊಳ್ಳುತ್ತಿದ್ದರೂ ಮಹಾನಗರ ಪಾಲಿಕೆ ಆಯುಕ್ತರು ಹಾಗೂ ಜಿಲ್ಲಾಧಿಕಾರಿಗಳು ಯಾವುದೇ ಕ್ರಮಕ್ಕೆ ಮುಂದಾಗುತ್ತಿಲ್ಲ. ರಾಜಕೀಯ ಪ್ರಭಾವಕ್ಕೆ ಒಳಗಾಗಿ ಸರ್ಕಾರಿ ಜಮೀನು ಅನ್ಯರ ಪಾಲಾಗಲು ಅಧಿಕಾರಿಗಳು ಮುಂದಾಗಿದ್ದಾರೆ ಎಂದು ಆರೋಪಿಸಿದರು. 2017ರಲ್ಲಿ ಹಿಂದಿನ ಜಿಲ್ಲಾಧಿಕಾರಿಗಳಾದ ಬಗಾದಿ ಗೌತಮ್ ಮತ್ತು ವೆಂಕಟೇಶ್ ಎಂಬುವವರು ಸಿಯಾತಲ ಬಡಾವಣೆಯಲ್ಲಿ ಅನಧಿಕೃತವಾಗಿದ್ದ ಚಿತ್ರಮಂದಿರ ತೆರವುಗೊಳಿಸಲು ಆದೇಶ ನೀಡಿದ್ದರು. ತಹಸೀಲ್ದಾರ್ ಶಾಮನೂರು ಎಂಬುವವರು ಸಹ ವರದಿಯನ್ನು ನೀಡಿದ್ದಾರೆ. ಆದರೆ ಅದೇ ಸ್ಥಳದಲ್ಲಿ ಮಾ ಆಶಾಪುರ ಕನ್ವೆನ್ಷನ್ ಹಾಲ್ ನಿರ್ಮಾಣ ಮಾಡಲಾಗಿದೆ. ಬಡವರು ಗುಡಿಸಲು ನಿರ್ಮಿಸಿದರೆ ತೆರವುಗೊಳಿಸುವ ಆಡಳಿತ ಅಕ್ರಮವಾಗಿ ಅತಿಕ್ರಮಿಸಿಕೊಳ್ಳುತ್ತಿದ್ದರೂ ತಡೆಯುತ್ತಿಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಮಾಡುವುದಾಗಿ ಹೇಳುವ ಅಧಿಕಾರಿಗಳು ಸರ್ಕಾರಿ ಭೂಮಿ ಕಬಳಿಸುತ್ತಿದ್ದರೂ ಕ್ರಮ ಮಾಡುತ್ತಿಲ್ಲ ಏಕೆ ಎಂದು ಪ್ರಶ್ನಿಸಿದರು. ಕೂಡಲೇ ಅತಿಕ್ರಮಿತ ಸ್ಥಳ ತೆರವುಗೊಳಿಸಿ ನಿವೇಶನ ರಹಿತರಿಗೆ ಹಂಚಿಕೆ ಮಾಡಬೇಕು. ಇಲ್ಲದೆ ಹೋದಲ್ಲಿ ನಿವಾಸಿಗಳೊಂದಿಗೆ ಪ್ರತಿಭಟನೆ ನಡೆಸುವುದಾಗಿ ಹೇಳಿದರು. ಮಾಡೋ ಉದ್ದೇಶ ಅಷ್ಟೇ. ಇನ್ನು ವಾರ್ಡ್ ನಂಬರ್ 31ರಲ್ಲಿ ಈಗಾಗಲೇ ಸರ್ವೆ ನಂಬರ್ 16, 29 ಮತ್ತು 33/1ರಲ್ಲಿ ಸರ್ಕಾರಿ ಸ್ಥಳ ಹಾಗೂ ಕೆರೆಯ ಸ್ಥಳವನ್ನು ಕೆಲವು ಭೂಗಳು ಅದನ್ನು ಒತ್ತುವರಿಯನ್ನು ಮಾಡಿದ್ದಾರೆ. ಈಗಾಗಲೇ ಇದ್ರ ಬಗ್ಗೆ ನಾವು ಗ್ರಾಮ ಠಾಣದಲ್ಲಿ ತಗೊಂಡಿದ್ದೀವಿ. ಈ ವಿಚಾರವಾಗಿ ನಾವು ದೂರು ಕೂಡ ಕೊಟ್ಟಿದ್ವಿ. ದೂರು ಕೊಟ್ಟಾಗ ಮಹಾನಗರ ಪಾಲಿಕೆ ಆಯುಕ್ತರು ಅವರು ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ಹಾಗಾಗಿ ಈ ಒಂದು ವಿಷಯವನ್ನು, ಈ ಒಂದು ದೂರನ್ನು ನಾವು ಸಹಾಯಕ ಆಯುಕ್ತರಿಗೆ, ತಹಸೀಲ್ದಾರ್ಗೆ ಮತ್ತು ಸಹಾಯಕ ನಿರ್ದೇಶಕರು, ಭೂ ದಾಖಲೆ ಇಲಾಖೆಗಳಿಗೆ ಮತ್ತು ಇವರ ಪ್ರತಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಉಪ ಆಯುಕ್ತರು ಅಭಿವೃದ್ಧಿ ಮಹಾನಗರ ಪಾಲಿಕೆ ಇವರಿಗೆ ಒಂದು ಕಾಪಿ ಮಾಡಿ ದಿನಾಂಕ 8/4/2026 ಕಳಿಸ್ತಾರೆ. ಬಟ್ ನಾವು ಅವ್ರಿಗೆ ಕೇಳ್ತೀವಿ, ಅವ್ರಿಗೆ ಗೊತ್ತಿಲ್ಲದೇನೆ ಅಲ್ಲಿ ಒಂದು ಕಾಂಪೌಂಡ್ ಆಗ್ತಾ ಇದೆ. ಏನು ಅಮೃತ ಹಾಸ್ಪಿಟಲ್ ಪಕ್ಕದಲ್ಲಿ ಒಂದು ಸ್ಥಳ ಇದೆ, ಅದೆಲ್ಲ ತಟ್ಟಿಗಳನ್ನ ಕಟ್ಟಿ ಒಳಗಡೆ ಅವರೊಂದು ಕಾಂಪೌಂಡನ್ನು ನಿರ್ಮಾಣ ಮಾಡ್ತಾರೆ. ಅಲ್ಲಿ ಯಾರು ನಿರ್ಮಾಣ ಮಾಡ್ತಾರೆ ಗೊತ್ತಿಲ್ಲ, ನಿರ್ಮಾಣ ಮಾಡ್ತಾ ಇದ್ದಾರೆ. ಅಲ್ಲಿ ಇರೋರಿಗೆ ನಾವು ಸ್ಥಳೀಯವಾಗಿ ಒಬ್ಬ ನರಸಿಂಹ ಅನ್ನೋರು ನಾವು ಅಲ್ಲಿ ಕೇಳಿದ್ವಿ, ಯಾರು ಮಾಡ್ತಾ ಇದ್ದೀರಿ ಅಂದರೆ ನಮಗೆ ಕೆಲಸ ಕೊಟ್ಟಿದ್ದಾರೆ ಮಾಡ್ತೀವಿ ಅಂತ. ಅವರು ಕೂಡ ಯಾರು ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ, ಯಾರ ಆಸ್ತಿ ಅಂತೇಳಿ ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ. ಅವ್ರು ಹೇಳ್ತಾರೆ ನಮ್ದು ಕೆಲಸ ಇದೆ, ನಾವು ಒತ್ತಡ ಮಾಡಿ ಬಹಳ ಸಲ ಕೇಳಿದ್ವಿ ಅವ್ರಿಗೆ. ಕೇಳಿದ್ರೆ ಅವ್ರು ಹೇಳ್ತಾರೆ ನಮ್ ಕೆಲಸ ಕೊಟ್ಟಿದ್ದಾರೆ, ಕೆಲಸ ಮಾಡ್ತಾ ಇದ್ದೀವಿ. ಹೆಚ್ಚಿನ ಕೆಲಸ ಕೊಟ್ಟಿದ್ದಾರೆ ನಾವು ಪತ್ರಿಕೆಗೋಷ್ಠಿಗೆ ಬರ್ಲಿಕ್ಕೆ ಕಾರಣ ಏನಂದ್ರೆ ಅದಕ್ಕೆ ದೂರನು ನಾವು ಕೊಟ್ವಿ. ಏನು ಜೂರಲ್ ಫಸ್ಟ್ ಮಲ್ಲಿಕಾರ್ಜುನ್ ಅವರು ಇದ್ದಾರೆ, ಅವರು ಒಂದು ನೋಟಿಸ್ ಕೊಟ್ಟಿದ್ದೀವಿ ಅಂತೇಳಿ ಈ ನೋಟಿಸನ್ನ ಒಂದು ನಮಗೆ ತೋರಿಸ್ತಾರೆ. ಈ ನೋಟಿಸ್ನ ಸರ್ವ್ ಮಾಡಕ್ಕೆ ಇದು ಮಾಡಿದೀವಿ ಅಂತೇಳಿ ಯಾರು ಹೆಸರು ಮಾಡಲಿ, ಜಸ್ಟ್ ಇವರು ಅಧಿಕಾರಿಗಳಿಗೆ ಹೆಸರು ಮಾಡ್ತಾರೆ. ಒಂಥರ ಯಾವ ರೀತಿ ಅಂದ್ರೆ ಸುಳ್ಳು ಜಾಣತನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಈಗ ಇದಕ್ಕೂ ಮುಂಚೆ 33/1ನಲ್ಲಿ ಏನು ಹಿಂದೆ ಶಾಮನೂರ್ ಸರ್ ಇದ್ರು, ಸರ್ವೆ ಮಾಡಿದ್ರು. ಆ ಸರ್ವೆ ರಿಪೋರ್ಟ್ ಇದುವರೆಗೂ ಇಲ್ಲ. ಬಗಾದಿ ಗೌತಮ್ ಅವರು 24/11/2017ರಲ್ಲಿ ಅಲ್ಲಿ ಏನು ನಾವು ದೂರು ಕೊಟ್ಟಿದ್ದೀವಿ, ಸಂತೋಷಿ ಥಿಯೇಟರ್ ಒಳಗಡೆ ಅಲ್ಲಿ ಮುದ್ದೆಲ್ಲ ನಾವೆಲ್ಲ ಕಬ್ಜಾ ಮಾಡಿದ್ರು, ಅದನ್ನ ಡಿಸ್ಮೆಂಟಲ್ ಮಾಡಿರ್ತಾ ಆರ್ಡರ್ ಮಾಡ್ತಾರೆ, ಅದನ್ನ ಇಂಪ್ಲಿಮೆಂಟೇಷನ್ ಆಗೋದಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ DC ಅವರು ಬರ್ತಾರೆ, ವೆಂಕಟೇಶ್ ಸಾಹೇಬರು, ಅವ್ರ ಹತ್ರ ಕೂಡ ಅವರು ಅಪೀಲ್ ಮಾಡ್ಕೊಂಡು ಹೋಗ್ತಾರೆ, ಅಗರ್ವಾಲ್ ಅವರು ಮತ್ತು ಅಲ್ಲಿರುವಂತ ಮುತ್ತೇಲ್ ಅವರು ಸೇರಿ. ಅಲ್ಲಿ ಕೂಡ ಆ
ಆದೇಶವನ್ನ ಎತ್ತಿಡಿತಾರೆ ಸರಿ ಅಂತೇಳಿ ನಾವು ಆಲೋಚನೆ ಮಾಡ್ತಾ ಇದ್ವಿ. ಇವತ್ತು ನಾವು ಅದಕ್ಕೆ ಎಲ್ಲರೂ ಒಂದಾಗಿ ಕಳೆದ ವಾರ ಕೂತ್ಕೊಂಡಿದ್ದು ಇದೇ ರೀತಿ ಆದರೆ ನಾವು ಧ್ವನಿ ಮಾಡಲಿಲ್ಲ ಅಂತ ಹೇಳಿದ್ರೆ ಇವ್ರು ಇನ್ನೂ ಇದೇ ರೀತಿಯಲ್ಲಿ ಆಗ್ತದೆ, ಮುಂದೆ ನಮಗೆ ತುಂಬಾ ತೊಂದರೆ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಧ್ವನಿ ಆಗಬೇಕು. ಮತ್ತು ಈ ನಾವೇನು ಹುಟ್ಟಿದೀವಿ ಇಲ್ಲಿ ಕೊರೋನಾ ನಾವು ಮೊದಲನೇದಾಗಿ 10 ದಿವಸ ಟೈಮ್ ಕೊಡ್ತೀವಿ. 10 ದಿವಸದಲ್ಲಿ ಅವ್ರು ಏನಾದ್ರು ಮಾಡಿಲ್ಲ ಅಂದ್ರೆ ಬಡಾವಣೆಗಳ ಎಲ್ಲ ಜನಾಂಗ ಸೇರಿಸ್ಕೊಂಡು ನಮ್ಮ ಬೇಡಿಕೆ ಈಡೇರಿಸಲಿಕ್ಕೆ ಅಲ್ಲೇ ಸ್ಥಳೀಯವಾಗಿನೇ ಒಂದು ಹೋರಾಟಕ್ಕೆ ಮುಂದಾಗ್ತೀವಿ. ಅದಕ್ಕೆಲ್ಲ ಕಾರಣ ಅಲ್ಲಿ ಏನಾದರೂ ಅನಾಹುತಗಳಾದ್ರೆ ಅದಕ್ಕೆಲ್ಲ ಕಾರಣ ಜಿಲ್ಲಾಧಿಕಾರಿಗಳು ಮತ್ತು ಮಹಾನಗರ ಪಾಲಿಕೆ ಆಯುಕ್ತರು ಅಂತ ನೇರವಾಗಿ ಹೊಣೆ ಮಾಡ್ತಾರೆ. ಶಾಸಕರು, ಉಸ್ತುವಾರಿ ಸಚಿವರು ಎಲ್ಲ ಇದ್ದಾರೆ. ಮೂರ್ತಿಗಳು ಯಾವತ್ತೋ ಒಂದ್ ದಿವಸ ಬಂದು ಒಂದು ಫ್ಲಾಗ್ ಹಾಕಿ ಮಾಡ್ಕೊಂಡು ಹೋಗಿ ಬಿಟ್ರೆ ಬೇರೆ ಏನು ಅವ್ರ ಕೆಲಸ ಇಲ್ಲ. ಇನ್ನು ಶಾಸಕರು ಏನಾದ್ರೂ ಕೇಳಿದ್ರೆ ನನ್ನ ಸರ್ಕಾರ ಇಲ್ಲ ಅನ್ನೋ ಒಂದು ಅವರು ಒಂಥರ ಮೈ ತುಂಬ ಎಣ್ಣೆ ಹಚ್ಕೊಂಡು ಅವರು ಜಾರ್ಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸೈಯದ್ ಶಂಶುದ್ದೀನ್, ಕಮಾಂಡರ್ ಗಂಗಾಧರ್, ಬಿ ಆಂಜನೇಯ, ವಿಜಯ್ ಕುಮಾರ್ ಭೀಮ್ಕಾರಿ, ಉರುಕುಂದ ಸಿಯಾತಲ ಬಿದ್ದರು. ಶ್ರೀ ಗುರು ಬೋಳಬಸವೇಶ್ವರರ 13ನೇ ಜಾತ್ರಾ ಮಹೋತ್ಸವ ಅಂಗವಾಗಿ ಏಪ್ರಿಲ್ 20ರಂದು ಸಾಮೂಹಿಕ ಮದುವೆ ಮತ್ತು ಉಡಿ ತುಂಬುವ ಕಾರ್ಯಕ್ರಮ, ಆಧ್ಯಾತ್ಮಿಕ ಸಾಂಸ್ಕೃತಿಕ ಸಂಗೀತ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದು ಶ್ರೀ ಗುರು ಬೋಳಬಸವೇಶ್ವರ ದೇವಸ್ಥಾನದ ಪಟ್ಟಾಧ್ಯಕ್ಷ ಎಸ್ ನರಸಣ್ಣ ಪೂಜಾರಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸಿರವಾರ ತಾಲೂಕಿನ ಹೊಕ್ರಾಣಿ ಗ್ರಾಮದ ಶ್ರೀ ಗುರು ಬೋಳಬಸವೇಶ್ವರರ ಜಾತ್ರಾ ಮಹೋತ್ಸವ ನಿಮಿತ್ತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕಡಿಚೂರು, ಕಲ್ಲೂರು, ಹೊಕ್ರಾಣಿ ಸಂಸ್ಥಾನ ಮಠದ ಶ್ರೀ ಗುರುಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು, ನೀಲಗಲ್ ಬೃಹನ್ ಮಠದ ಡಾಕ್ಟರ್ ವಿದ್ವಾನ್ ಪಂಚಾಕ್ಷರ ಶಿವಾಚಾರ್ಯ ಮಹಾಸ್ವಾಮಿಗಳು, ಮಾನ್ವಿ ಕಲ್ಮಠದ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು, ಜಾಗಿರ ಜಾಡಲದಿನ್ನಿ ನೀಲಾಂಬಿಕಾ ಬಸವ ಯೋಗಾಶ್ರಮದ ವೀರಭದ್ರ ಮಹಾಸ್ವಾಮಿಗಳು, ಹುಂಡೇಕಲ ಡಾಕ್ಟರ್ ಚನ್ನಬಸವಯ್ಯಸ್, ಮಠ ಮಾರಿಮುಕ್ತಿ ಮಠದ ನಾಗಯ್ಯ ಸ್ವಾಮಿಗಳು, ಮಾಂಗಲ್ಯ ಪುರೋಹಿತ ಅಮರಯ್ಯ ಸ್ವಾಮಿ ಹಿರೇಮಠ, ಲೇಖಕರು ಮಮತಾ ಹಿರೇಮಠ ಇದ್ದರು. ಸಾಂಸ್ಕೃತಿಕ ಸಂಗೀತ ಕಾರ್ಯಕ್ರಮ ಮತ್ತು ಸಂಜೆ 5:30ಕ್ಕೆ ಹೂವಿನ ರಥೋತ್ಸವ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಈ ಒಂದು ಕ್ಷೇತ್ರಕ್ಕೆ ಒಂದು ಮೂಲಭೂತ ಸೌಕರ್ಯಗಳು ಇರಲಿಲ್ಲ. ಬಹಳ ಐತಿಹಾಸಿಕ ಇರ್ತಕ್ಕಂಥ ಸುಕ್ಷೇತ್ರ ಇದು. ಸ್ವಯಂ ಮೂರ್ತಿ ಶ್ರೀ ಶಿವಯೋಗಿ ಬಂಗಿ ಬಸವಣ್ಣ ಪುಗಾರ್ ಇವರ ಒಂದು ಮನೆತನದ ಮೂಲ ಪಟ್ಟಾಧ್ಯಕ್ಷರು, ಇವರ ಕೈಯಿಂದ ಸ್ಥಾಪಿತಗೊಂಡಂತ ಈ ಒಂದು ಸುಕ್ಷೇತ್ರ ಬಹಳಷ್ಟು ಸುಮಾರು ಎಲ್ಲ 3-4 ರಾಜ್ಯಗಳಿಂದ ಭಕ್ತಾದಿಗಳು ಹೊಂದಿರತಕ್ಕಂಥ ಕ್ಷೇತ್ರ. ಶ್ರೀ ಗುರು ಬೋಳಬಸವೇಶ್ವರ, ಶ್ರೀ ಅಂದ್ರೆ ಎಷ್ಟೇ ಕಷ್ಟ ಇರಲಿ, ಗು ಅಂದ್ರೆ ಕಾಯುವನು, ರು ಅಂದ್ರೆ ನೆರವೇರಿಸುವನು, ಬೋಳ ಅಂದ್ರೆ ಈಶ್ವರ, ಬಸವ ಅಂದ್ರೆ ನಂದಿ. ಒಟ್ಟು ಕೂಡಿಕೊಂಡು ಬಂದಂತ ಭಕ್ತರಿಗೆ ಕಾಮಧೇನು ಕಲ್ಪವೃಕ್ಷವಾಗಿ ಕಷ್ಟ ಕಾರ್ಪಣ್ಯಗಳನ್ನು ನೆರವೇರಿಸ್ತಾ ಬಂದಿರತಕ್ಕಂಥ ಸುಕ್ಷೇತ್ರ ಬೋಳಬಸವೇಶ್ವರ ಕ್ಷೇತ್ರ. ಇದು ಮೈಸೂರು ಜಿಲ್ಲೆಯ ಸಿರುವಾರ ತಾಲೂಕಿನ ಕಲ್ಲೂರು ಹೋಬಳಿಯ ಒಕ್ರಾಣಿ ಗ್ರಾಮದಲ್ಲಿ, ಒಕ್ರಾಣಿಯಿಂದ 2 ಕಿಲೋಮೀಟರ್ ಈಶಾನ್ಯ ಭಾಗದಲ್ಲಿ ನೆಲೆಸಿರ್ತಾನೆ. ಇದಕ್ಕೆ ಹಾಗೂ ಆ ಗ್ರಾಮದಲ್ಲಿ ಈ ಆರಾಧ ದೈವವಾಗಿ ಭಕ್ತರಿಗೆ ಬಂದಂತ ಭಕ್ತರಿಗೆ ಆಶೀರ್ವಾದ ನೀಡುತ್ತಾ ಬಂದಿರ್ತಾನೆ. ಇಲ್ಲಿ ಸುಮಾರು ವರ್ಷಗಳಿಂದ ಏನು ಇರಲಿಲ್ಲ. ಈಗ 13 ವರ್ಷ ಹೂವಿನ ತೇರು ಸಾಮೂಹಿಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮವು ಸರ್ಕಾರಕ್ಕೆ ಯಾವುದೇ ದೊಡ್ಡ ವೆಚ್ಚ ಇಲ್ಲದಂಗೆ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಒಂದು ಸಮಾಜ ಸೇವೆಯನ್ನು ಅವಕಾಶ ಕಲ್ಪಿಸಿಕೊಳ್ಳಕ್ಕೆ ಈ ಒಂದು ಸಾಮೂಹಿಕ ಕಾರ್ಯಕ್ರಮ ಹಮ್ಮಿಕೊಂಡಿರ್ತೀವಿ. ಆಮೇಲೆ ಮುತ್ತೈದ ಹೆಣ್ಣುಮಕ್ಕಳಿಗೆ ಒಂದು ಇದೇ ಒಂದು ತವರಮನೆ ಅಂತೇಳಿ ಒಂದು ಉದ್ದೇಶ ಇಟ್ಕೊಂಡು ಉಳಿದುಂಬ ಕಾರ್ಯಕ್ರಮ ಹಮ್ಮಿಕೊಂಡಿರ್ತೀವಿ. ಮತ್ತು ಶಾಲೆ ಮಕ್ಕಳೇ, ನಮ್ದು ಕುಗ್ರಾಮ ಆಗಿರೋದ್ರಿಂದ ಶಾಲೆ ಮಕ್ಕಳ ಒಂದು ಸಂಗೀತ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಶಿವಕುಮಾರ್ ವಕೀಲ್, ಉದಯ್ ಕುಮಾರ್, ನರಸಿಂಹಪ್ಪ ದೊರೆ, ಮಾರುತಿ ಕಲ್ಲೂರು ಇದ್ದರು.
ಕಳೆದ 15 ದಿನಗಳ ಹಿಂದೆ ನಾಪತ್ತೆಯಾಗಿದ್ದ ವ್ಯಕ್ತಿ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿರುವ ಘಟನೆ ತಾಲೂಕಿನ ಕಲ್ಲೂರು ಗ್ರಾಮದ ಸಮೀಪದಲ್ಲಿ ನಡೆದಿದೆ. ಮೃತ ವ್ಯಕ್ತಿ ಮನ್ಸ್ಲಾಪುರ ಗ್ರಾಮದ 35 ವರ್ಷದ ಮಹೇಶ್ ಎಂದು ತಿಳಿದು ಬಂದಿದೆ. ಮೃತಪಟ್ಟಿರುವ ಮಹೇಶ್ ಕಳೆದ 15 ದಿನಗಳ ಹಿಂದೆಯೇ ಕಾಣೆಯಾಗಿದ್ದು, ಮೃತರ ಕುಟುಂಬಸ್ಥರು ಎಲ್ಲಾ ಕಡೆಗೂ ಹುಡುಕಾಟ ನಡೆಸಿದ್ದರು. ಕಂಡುಬಾರದ ಹಿನ್ನೆಲೆಯಲ್ಲಿ ಗ್ರಾಮೀಣ ಠಾಣೆಗೆ ದೂರು ನೀಡಲಾಗಿದೆ ಎಂದು ತಿಳಿದು ಬಂದಿದೆ. ಮೃತ ಮಹೇಶ್ ನಿನ್ನೆ ಕಲ್ಲೂರು ಗ್ರಾಮದ ಸಮೀಪ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದು, ವಾರಸುದಾರರಿಗೆ ಮಾಹಿತಿ ನೀಡಿದ್ದರು. ಈ ಕುರಿತು ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಗೋವಿಂದರಾವ್ ಸಮಿತಿ ಶಿಫಾರಸು, ಸಾಧ್ಯತೆ ಬಾಧ್ಯತೆ ಕುರಿತು ವಿಚಾರ ಸಂಕಿರಣ. 40 ಜನ ಶಾಸಕರು ಪಕ್ಷಾತೀತವಾಗಿ ಧ್ವನಿ ಎತ್ತಬೇಕಾದ ಅವಶ್ಯಕತೆ. ದದ್ದಲ್ ಬಸನಗೌಡ. ಏಪ್ರಿಲ್ 21ರಿಂದ 26ರವರೆಗೆ ಶ್ರೀ ವಾಸವಿ ಜಯಂತಿ, ಭಾವಚಿತ್ರ ಮೆರವಣಿಗೆ, ಬೈಕ್ ರ್ಯಾಲಿ, ದಾಸವಾಣಿ, ನೃತ್ಯ ಕಾರ್ಯಕ್ರಮ. ಪುರುಷೋತ್ತಮ್ ಸಾವಿತ್ರಿ. ಏಪ್ರಿಲ್ 21ರಿಂದ 23ರವರೆಗೆ ಹೊಸೂರು ಗ್ರಾಮದ ಸಂಗಮೇಶ್ವರ ದೇವಸ್ಥಾನದ ಶಿಲಾಮೂರ್ತಿಗಳ ಪ್ರತಿಷ್ಠಾಪನೆ. ಎಂ ವಿರೂಪಾಕ್ಷಿ. ಸಿಯಾತಲಬ್ನಲ್ಲಿ ಸರ್ಕಾರಿ ಭೂಮಿಗೆ ಅನಧಿಕೃತ ಕಾಂಪೌಂಡ್ ಕಟ್ಟಡ ನಿರ್ಮಾಣ, 10 ದಿನಗಳಲ್ಲಿ ಕ್ರಮ ವಹಿಸದಿದ್ದರೆ ಹೋರಾಟ. ಕೆಇ ಕುಮಾರ್. ಏಪ್ರಿಲ್ 20ರಂದು ಹೊಕ್ರಾಣಿ ಗ್ರಾಮದಲ್ಲಿ ಸಾಮೂಹಿಕ ಮದುವೆ ಮತ್ತು ಆಧ್ಯಾತ್ಮಿಕ ಸಾಂಸ್ಕೃತಿಕ ಸಂಗೀತ ಕಾರ್ಯಕ್ರಮ. ನರಸಣ್ಣ. ಮತ್ತು ನಾಪತ್ತೆಯಾಗಿದ್ದ ಮನ್ಸ್ಲಾಪುರ ವ್ಯಕ್ತಿ ಕಲ್ಲೂರು ಬಳಿ ರಸ್ತೆ ಅಪಘಾತದಲ್ಲಿ ಸಾವು. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.